ಸರಭವಿ ಪರಭ ದತ್ತೇಸೋ ಆತ್ಮನೋ ಲಿಂಗಂ ಮಾಯೆಯ ವಿಸಜನ್ ಗುಣಾನ್. ಅವನು ತನ್ನ ಮಾಯೆಯಿಂದ ಗುಣಾನ್ ವಿಸರ್ಜನ್, ಈ ಸತ್ವರದ ಸ್ತಮೋ ಗುಣಬರತಕ್ಕಂತಹ ಗುಣಗಳನ್ನ ತನ್ನ ಮಾಯೆಯಿಂದ ಜಗತ್ತಿನಲ್ಲಿ ಇಟ್ಟು ಎಲ್ಲ ವ್ಯಾಪಾರವನ್ನು ಮಾಡ್ತಾನೆ. ಇಷ್ಟು ಒಳ್ಳೆ ಕೆಲಸ ಮಾಡಿದ್ರು ಸತ್ವಗುಣ ಪ್ರಚುರವಾಗಿತ್ತು. ಅಡ್ರಿ ಅವರು ಆ ಕಡೆಗೂ ಹೋಗ್ಲಿಲ್ಲ ಈ ಕಡೆಗೂ ಹೋಗ್ಲಿಲ್ಲ, ರಜೋಗುಣ ಪ್ರಚುರವಾಗಿತ್ತು. ಯಾಕೆ ಹಂಗೆ ಬೈದ್ರು? ತಮೋಗುಣ ಪ್ರಚುರವಾಗಿತ್ತು. ಅದಕ್ಕೆ ಸಾಮಾನ್ಯ ಒಂದು ವಾಡಿಕೆ. ಈ ಸತ್ವರದ ಸ್ತಮೋ ಗುಣಗಳ ಸ್ವಭಾವ ಹೇಗಿವೆ ಅದು ಗೊತ್ತಾಗದೆ ಹೇಗೆ ಅಂತಂದ್ರೆ, ಯಾರ್ದು ನಿಂದು ನೀನೇ ಇಟ್ಕೊ ನಂದು ನೀನೇ ತಗೊಂತ ಹೇಳ್ಬಿಡ್ತಾರಲ್ಲ ಅವರ ಸತ್ವಗುಣರು ಅಂತ. ಅಯ್ಯೋ ಪಾಪ ರೀ ಕೊಟ್ಬಿಡ್ರಿ ಪಾಪ ಅಂತ ಕೊಡಿಸ್ಬಿಡ್ತೀವಲ್ಲ, ಅದು ಒಳ್ಳೆ ಗುಣ, ಅದೇ ಸತ್ವಗುಣ. ಕೆಲವರು ಹಾಗಿರೋದಿಲ್ಲ, ಸ್ವಲ್ಪ ರಫ್ ಆಗಿರ್ತಾರೆ. ನಾವ್ಯಾಕ್ರಿ ಬಿಡಬೇಕು, ಅವ್ರದವ್ರಿಗಿರ್ಲಿ ನಮ್ಗಿರ್ಲಿ ಅಂತ ಇಟ್ಕೊಂತೀವಲ್ಲ, ಅದು ರಜೋಗುಣದ ಸಾಂಕೇತಿಕ. ತಮೋಗುಣ ಏನ ನನ್ಗಿರ್ಲಿ ನಿಂದು ನನಗೆ ಬೇಕು ಅಂತ ಕಿತ್ಕೊಂಡು ತಿಂತೀವಲ್ಲ, ಅದು ತಮೋಗುಣದ ಸಾಂಕೇತಿಕ. ಹಾಗೆ ಎಲ್ಲ ದೇವರು ಇದನ್ನ ಭಗವಂತ ಈ ಮೂರು ಗುಣಗಳನ್ನ ಇಟ್ಟು ಇಡೀ ಜಗತ್ತಿನಲ್ಲಿ ಎಲ್ಲ ವಿಧವಾದ ವ್ಯಾಪಾರವನ್ನ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಏವಂ ಗುಣೇ ಭ್ರಮ್ಯಮಾಣೋ ಮನಸ್ಕಿಲ ಪುಮಾನ್ ಯಾಜತ ತಸ್ಸಾತ್ತಾಂ ಭದ್ರೇ ಲಿಂಗೋ ಹಿ ಲಿಂಗವಾನ್ನಿವಾ ಎಂಬುದಾಗಿ ಆ ಭಗವಂತನ ಪ್ರತಿಯೊಂದಕ್ಕೂ ಕೂಡ ಕಾರಣೀಭೂತನಾಗಿದ್ದ ಅನ್ನತಕ್ಕಂತಹ ಮಾತನ್ನ ಹೇಳಿ ತನ್ನ ತಾಯಿಗೆ ಸಮಾಧಾನ ಪಡಿಸುವುದಕ್ಕೋಸ್ಕರವಾಗಿ ಉಶಿನೋಪಾಖ್ಯಾನ ಎಂಬುದಾಗಿ ಒಂದು ಕಥೆಯನ್ನ ಹೇಳ್ತಾನೆ. ಏನದು ಕಥೆ ಅಂತಂದ್ರೆ, ಉಷಿ ನರೇಂದ್ರ ವಿಧಿನ ತಥಾಕೃತಂ ಪತಿಂ ಮಹಿಷ್ಯಾ ಪ್ರಸವೀಕ್ಷತ ದುಃಖಿತಾ ಹತಾಸ್ಮನಾಥೇತಿ ಕರೋರು ಭೃಶ್ಯಂ ಧೃತ್ಯರ್ಮುಹಸ್ತತ್ತ ಪರಯೋಗಪಾತನ್. ಆ ಉಶೀನ ಎಂಬತಕ್ಕಂತಹ ನಗರದಲ್ಲಿ ಆ ಸುಯಜ್ಞ ಎಂಬತಕ್ಕಂತಹ ಒಬ್ಬ ರಾಜ, ಅವನೇನು ಮಾಡಿದ, ಯುದ್ಧಕ್ಕೆ ಹೋಗಿದ್ದ. ಯುದ್ಧಕ್ಕೆ ಹೋದಾಗ ಆ ರಾಜ ಮೃತನಾದ. ಆ ಮೃತವಾಗಿರ್ತಕ್ಕಂಥ ಶರೀರವನ್ನ ರಾಜ್ಯಕ್ಕೆ ತಂದ್ರು. ತಂದ ಮೇಲೆ ಅವನ ಹೆಂಡತಿ ತನ್ನ ಆ ಪತಿಯ ಮೇಲಿರ್ತಕ್ಕಂತಹ ಭಕ್ತಿಯಿಂದ ಆ ಶರೀರವನ್ನ ದಾನ ಮಾಡುವುದಕ್ಕೆ ಬಿಡದೇನೆ ನನ್ ಪತಿ ಎಂಬುದಾಗಿ ಇಟ್ಕೊಂಡು ಕೂತ್ಬಿಟ್ಟಿದ್ದ. ಎಲ್ಲರೂ ಬಂದು ಹೇಳಿದ್ರು, ಹಿರಿಯರು ಬಂದು ಹೇಳಿದ್ರು, ದೊಡ್ಡವರು ಬಂದು ಹೇಳಿದ್ರು, ಗುರುಗಳು ಬಂದು ಹೇಳಿದ್ರು, ಮುನಿಗಳು ಬಂದು ಹೇಳಿದ್ರು, ಯಾರು ಬಂದು ಹೇಳಿದ್ರು ಕೂಡ ಅವಳು ಒಪ್ಪಂತಾರೆ. ಎಲ್ಲಿ ತನಕ ಹೋಯ್ತು ಅಂತಂದ್ರೆ, ಕೊನೆಗೆ ಯಮದೇವರು ಅವರೇ ಒಂದು ಬಾಲ ರೂಪದಿಂದ ಬಂದು ಯಮದೇವರು ಆಕೆಗೆ ಹೇಳ್ತಾ ಇದ್ದಾರೆ, ಅಹೋ ಅಮೀಷಾಂ ವಯಸಾಧಿಕಾನ ವಿಷಮ್ಯತಾಂ ಲೋಕ ವಿಧಿಂ ವಿಮೋಹ ಅಭಕ್ಷಮಾಣ ಅಬಲಾವೃಕಾದಿಭಿ ಸರಕ್ಷಿತ ರಕ್ಷತೆ ಯೋ ಹಿ ಗರ್ಭೇ. ಅಮ್ಮ, ಎಲ್ಲರನ್ನೂ ಕೂಡ ರಕ್ಷಣೆ ಮಾಡತಕ್ಕಂಥವನು ಭಗವಂತ. ಒಳಗೆ ರಕ್ಷಣೆ ಮಾಡೋನು ಅವನೇ, ಹೊರಗೆ ರಕ್ಷಣೆ ಮಾಡೋನು ಅವನೇ. ನಾವು ತಿಳ್ಕೊಂಡ್ಬಿಟ್ಟಿದೀವಿ ನಮ್ಮ ಮಗು ಬೆಳೆದವ್ರ ನಾವು ನೋಡ್ಕೋತೀವಿ ಅಂತ. ಬಿದ್ಮೇಲೆ ನಾವು ನೋಡೋದು, ಅಯ್ಯೋ ಮಗು ಬಿತ್ತು ಅಂತ. ಬೀಳಕ್ ಮುಂಚೆ ಯಾರು ಹೋಗಿಡ್ಕೊಳಕ್ಕಾಗಲ್ಲ. ಹೇಗೋ ಹಾಗೆ ಒಳಗಿರತಕ್ಕಂತಹ ರಕ್ಷಣೆ ಮಾಡ್ತಾ ಇರತಕ್ಕಂತಹ ಭಗವಂತನೇ, ಹೊರಗ ರಕ್ಷಣನು ಅವನೇ. ಅದಕ್ಕೆ ಶಾಸ್ತ್ರ ಹೇಳ್ತು, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ದೇಹದ ಒಳಗ ಹೊರಗೂ ಭಗವಂತ, ಜಗತ್ತಿನ ಒಳಗ ಹೊರಗೂ ಭಗವಂತ, ಎಲ್ಲಾ ಠಾವಿನಲ್ಲಿ ಲಕ್ಷ್ಮಿನಲ್ಲಲ್ಲಿದ್ದಾನೆ ಅಂತ ಹೇಳಿದ ಹಾಗೆ ಭಗವಂತ ಹೇಗೆ ನಮ್ಮನ್ನ ಗರ್ಭದಲ್ಲಿ ರಕ್ಷಣೆ ಮಾಡುವವನವನೇ, ಹೊರಗೆ ಬಂದ ಮೇಲೆ ರಕ್ಷಣೆ ಮಾಡುವವನವನೇನೋ ಹಾಗೆ ಎಲ್ಲರೂ ಕೂಡ ಭಗವಂತನ ಅಧೀನವಾಗಿದೆ. ಇಷ್ಟು ವರ್ಷ ನಿನ್ನ ಪತಿಯನ್ನ ರಕ್ಷಣೆಯನ್ನು ಮಾಡ್ತಾ ಇದ್ದ, ಈಗ ಆಯುಷ್ಯ ಮುಗಿದಿದೆ, ಹೋಗಿದ್ದಾನೆ. ಅದಕ್ಕೋಸ್ಕರವೇ ಈ ದೇಹವನ್ನ ಕೊಟ್ಕೊಡು ಅಂತ ಬಾಲ ರೂಪದಿಂದ, ಅರ್ಥಾತ್ ಯಮದೇವರು ಬ್ರಾಹ್ಮಣ ರೂಪ ಹುಟ್ಟಿನ ರೂಪದಿಂದ ಬಂದು ಹೇಳಿದ್ರು. ಅಷ್ಟು ಹೇಳಿದ್ರು ಕೇಳಿಲ್ಲ ಅವಳು, ಇಲ್ಲ ಅಂತ. ಕೊನೆಗೆ ಎಲ್ಲಿವರೆಗೂ ಹೋಯ್ತು ಮಾತುಗಳು ಅಂದ್ರೆ, ಅವನು ಹೇಳ್ತಾ ಯಮದೇವರು ಹೇಳ್ತಾರೆ, ಆ ಜೀವನನ್ನ ಕರೆಸ್ತೀನಿ, ಅವನೇನಾದ್ರೂ ನನ್ನ ಹೆಂಡತಿ ಅಂತ ನಿನ್ನ ಒಪ್ಕೊಂಡ್ರೆ ಅವಶ್ಯವಾಗಿ ನಾ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅಲ್ಲಿವರೆಗೂ ಹೊರಟಾಯ್ತು ಮಾತುಕತೆ. ಅಷ್ಟು ಹೋದಾಗ ಆಯ್ತು ಅಂತಂದವಳು, ಜೀವನನ್ನ ಕರೆಸಿ ಕೇಳಿದ್ರು, ಅಪ್ಪ ಜೀವ ನಿನ್ನ ಹೆಂಡತಿನಾ ಅಂತ ಕೇಳ. ಅವನಂದ, ಇವಳ ಹೆಂಡತಿ ಅಲ್ಲವೇ ಅಲ್ಲ ಅಂದ್ಬಿಟ್ಟು. ಯಾಕೆ ಅಂತಂದ್ರೆ ಹೇಳ್ತಾನೆ, ಎಷ್ಟೆಷ್ಟು ಜನ್ಮಗಳಲ್ಲಿ ಯಾರ್ಯಾರು ಗಂಡಂದ್ರು, ಯಾರ್ಯಾರು ಹೆಣ್ಣಂದ್ರು ಯಾವ ಕೂಡ ನಮಗೆ ನೆನಪಿರೋದಿಲ್ಲ. ಭೂಮಿಯಲ್ಲಿ ಹುಟ್ಟಿದಾಗ ಮಾತ್ರ ಎಲ್ಲ ಸಂಬಂಧಗಳು. ಭೂಮಿ ಬಿಟ್ವಿ ಅಂತಂದ್ರೆ, ಈ ಪ್ರಾಕೃತವಾಗಿರ್ತಕ್ಕಂಥ ಶರೀರ ಹೋಯ್ತು ಅಂತಂದ್ರೆ ಅಲ್ಲಿಗೆಲ್ಲ ಅರ್ಧಕ್ಕರ್ಧ ಸಂಬಂಧ ಕಟ್. ಆ ಜೀವನ ಒಳ್ಳೆಯದಾಗಲಿ ಅಂತ ಶ್ರಾದ್ದಾದಿ ಕರ್ಮಗಳೇ ಹೊರತು
ದೇಹದ ಸಂಬಂಧ ಅಂತಕ್ಕಂಥದ್ದು ಅಲ್ಲಿಗೆ ಮುಗಿದಿರ್ತದೆ. ಅದಕ್ಕೋಸ್ಕರವಾಗಿ ಅವನು ಯಾರೋ ನಾನು ಯಾರೋ ಅಂತ ಅಂದ್ಬಿಟ್ಟ ಜೀವ ವಾಸ್ತವಿಕವಾಗಿ ಸತ್ಯವನ್ನ ನುಡಿದ. ಅದಕ್ಕೆ ದೇವರೇನ್ ಮಾಡಿದ, ದೇವರು ದೊಡ್ಡ ವ್ಯಾಪಾರ, ಮೇಲಿಂದ ಮೇಲೆ ನೆನಪು ಮಾಡಿಕೊಳ್ಳಬೇಕಾದ ವ್ಯಾಪಾರ ಏನು ಅಂತಂದ್ರೆ, ಜೀವರಾಶಿಗಳಿಗೆ ಪಾಂಚಭೌತಿಕ ಶರೀರ ಬಂದು ಈ ಭೂಸ್ಪರ್ಶವಾಯಿತು ಅಂತಾದರೆ ಹಿಂದಿಂದೆಲ್ಲ ಮರೆಸ್ಬಿಡ್ತಾನೆ. ಇಲ್ಲ ಅಂತಂದಿದ್ರೆ ಎಷ್ಟು ಅಲ್ಲೋಲ ಕಲ್ಲೋಲ. ಇವನು 20ನೇ ಜನ್ಮದಲ್ಲಿ ಗಂಡನಾಗಿದ್ದ, ಅವಾಗ ನನಗೆ ಡೈವರ್ಸ್ ಕೇಳಕ್ಕೆ ಸೈನ್ ಕೇಳಿದ್ದ, ಆಸ್ತಿ ಕೊಡ್ಲಿಲ್ಲ ಅಂತ ನೆನಪು ಮಾಡ್ಕೊಂಡು ಎಲ್ಲರೂ ಬೆಂಡೆತ್ಬಿಟ್ಟಿದ್ರು. ನನಗೆ ಅವಾಗ ಮಗನಾಗಿದ್ದ, ಅವಾಗ ಹಿಂಗ್ ಮಾಡಿದ್ದ ಅಂತ ಮಕ್ಕಳಾಗಿದ್ದಾಗ, ಹೆಂಡತಿಯಾಗಿದ್ದಾಗ, ಗಂಡ ಆಗಿದ್ದಾಗ, ಅತ್ತೆ ಮಾವಾಗಿದ್ದಾಗ, ಸೊಸೆಯರಾಗಿದ್ದಾಗ ಎಲ್ಲ ಅಲ್ಲೋಲ ಕಲ್ಲೋಲ ಅಲ್ಲೋಲ. ಪ್ರತಿಯೊಬ್ಬರ ಮೈಂಡು ಅದೇನಾಗ್ತಿತ್ತು, ಬರೀ ಅಲ್ಲೋಲ ಕಲ್ಲೋಲ ಅಲ್ಲೋಲ ಕಲ್ಲವಾಗಿ ಯಾವ ಕಡೆಗೂ ಕೂಡ ಅವರು ಕಾನ್ಸಂಟ್ರೇಟ್ ಮಾಡದಾಗೆ ಆಗ್ತಿತ್ತು. ಅದಕ್ಕೆ ದೇವರು ದೊಡ್ಡ ವ್ಯಾಪಾರ ಏನಂದ್ರೆ, ಭೂಸ್ಪರ್ಶವಾಯ್ತು ಅಂದ್ರೆ ಅಲ್ಲಿಗೆಲ್ಲ ಮರ್ಕೊಡ್ತಾರೆ. ಯಾಕೆ ಅಂದ್ರೆ ಗರ್ಭದಲ್ಲಿದ್ದಾಗ, ತಾಯಿಯ ಗರ್ಭದಲ್ಲಿದ್ದಾಗ ಗರ್ಭಪ್ರಾಣ ಹೇಳ್ತಕ್ಕಂಥ ಮಾತು ಆ ಜೀವನಿಗೆ 100 ಜನ್ಮಗಳ ಹಿಂದಿನ ಸ್ಮರಣೆ ಇರ್ತದೆ. ಆ ಸ್ಮರಣೆ ಬಂದು ಅವನು ಇನ್ ತಿರ್ಗಾ ನಾವು ಹೋಗಲ್ಲ ಅಂತ ಒಳಗ ಅವನು ಅಳುತ್ತಿರ್ತಾನೆ ಜೀವ. ಬಾಳಪ್ಪ ತಿರ್ಗಾ ಈ ಭೂಮಿಗೆ ಹೋಗ್ಬೇಕಾ, ತಿರ್ಗಾ ಹುಟ್ಬೇಕಾ, ತಿರ್ಗಾ ಎಲ್ಲ ಅದೆಲ್ಲ ರಿಪೀಟ್ ಆಗತ್ತಲ್ಲ, ಬೇಡ 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 ಅಂತ ಜೀವ. ಅಲ್ಲಿ ದೇವರೇನ್ ಮಾಡ್ತಾನೆ, ಅವನು ತಳೆದಿರ್ತಾನೆ, ಕರ್ಮ ಇದು ಅನುಭವಿಸಲೇಬೇಕು, ಹೋಗು ಅಂತ. ಆ ಮಗು ಹುಟ್ಟದಾಗ ನೋಡಿ ಮಗು ಅಳತ್ತೆ, ನಾವೆಲ್ಲ ಸಂತೋಷ ಪಟ್ವಿ. ಮಗು ಹುಟ್ಟಿತು ಅಂತ ನಾವು ಸಂತೋಷ ಪಟ್ವಿ, ತಿರ್ಗಾ ಭೂಮಿಗೆ ಬಂದಲ್ಲ ಅಂತ ಜೀವ ಅಳತು. ಇದೇ ಅದರ ರಹಸ್ಯ. ಆವಾಗ ಯಾವಾಗ ಭೂಸ್ಪರ್ಶವಾಯಿತು, ಎಲ್ಲ ಆ ಜೀವರಾಶಿಗಳಿಗೂ ಹಿಂದಿನ ಜನ್ಮದ ವಾಸನಾದಕ್ಕಂಥದ್ದು ಹೊರಟು ಹೋಗ್ತದೆ. ಒಂಚೂರೆಲ್ಲ ಉಳಿದಿರುತ್ತಂತೆ ಸಂಸ್ಕಾರ. ಅದಕ್ಕೆ ಮಕ್ಕಳಿನ್ನೂ ಮಾತು ಬಂದಿರಲ್ವಲ್ಲ, ಚಿಕ್ಕವರೇ ಇರ್ತಾರಲ್ಲ, ಆಗ ಅವ್ರಾಗ ಅವರೇ ನಗ್ತಾರೆ, ಇದ್ದಕ್ಕಿದ್ದಂಗೆ ಅಳಕ್ ಶುರು ಮಾಡ್ತಾರೆ. ಯಾಕೆಂದ್ರೆ ಅದೆಲ್ಲೋ ಒಂಚೂರು ಆ ಜೀವನಿಗಿದ್ದ ಸಂಸ್ಕಾರದಿಂದ ತಾವೇ ನಗುವುದು, ತಾವೇ ಅಳದು ಮಾಡ್ತಿರ್ತಾರೆ. ಆಮೇಲೆ ಭೂಸ್ಪರ್ಶ ಚೆನ್ನಾಗಿ ಹಾಕಿ ಎಲ್ಲರೂ ಮೊದಲು ಎತ್ಕೊಂಡೇ ಬಿಟ್ಟಿರ್ತಾರೆ, ಕೆಳಗೆ ಬಿಡೋದೇ ಇಲ್ವಲ್ಲ. ಭೂಸ್ಪರ್ಶ ಚೆನ್ನಾಗಿ ಆದ ಮೇಲೆ ಎಲ್ಲವೂ ಕೂಡ ಅವನಿಗೆ ಮರೆತು ಹೋಗ್ತದೆ. ಇದನ್ನೇ ಅಲ್ಲಿ ಯಮದೇವರು ಕೇಳಿಸಿದ್ರು, ನಿಮ್ಮ ಗಂಡನ ಇವನ ಹೆಂಡತಿನ ಅಂತ ಕೇಳಿದಾಗ ಇವಳ ನನ್ನ ಗಂಡ ಅಂತ ಹೇಳ್ತಾ ಇದ್ರು ಕೂಡ ಅವನಿಗೆ ಮಾತ್ರ ಯಾವುದು ನೆನಪಿರೋದಿಲ್ಲ. ಯಾಕೆ ಎಷ್ಟೋ ಜನ ಮದುವೆ ಆಗಿರ್ತಾರೆ, ಹೆಂಗ್ ಗುರ್ತಿಟ್ಕೊಳ್ಳೋದು, ನೆನಪೇ ಇರೋದಿಲ್ಲ. ಹಾಗಾಗಿ ಅಲ್ಲ ಅಂತ ಹೇಳಿದಾಗ ಕೊನೆಗೆ ಯಮದೇವರ ಮಾತಿಗೆ ಅವಳು ಒಪ್ಪಿ ಕೊನೆಗೆ ದಾನವನ್ನ ಮಾಡ್ತಾರೆ. ಇದರ ತಾತ್ಪರ್ಯವನ್ನು ಹೇಳುತ್ತಾನೆ ಹಿರಣ್ಯಕಶಿಪು. ಅಮ್ಮ ಇದೇ ಸತ್ಯ. ಯಾಕೆಂದ್ರೆ ಯಾರ ಮಕ್ಕಳು ಯಾರ್ಯಾರಿಗೆ ತಂದೆಯೋ ತಾಯಿಯೋ ಗೊತ್ತಿಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ನಡೀತಿರ್ತದೆ ಜಗತ್ತಿನಲ್ಲಿ ವ್ಯಾಪಾರಗಳು ಸರ್ವತಾ. ಇದನ್ನ ನೋಡಿ ನೀನು ದುಃಖಿಸಬೇಡ ಎಂಬುದಾಗಿ ಅವರಿಗೆ ಉತ್ತಮವಾಗಿರತಕ್ಕಂತಹ ಸಂದೇಶವನ್ನ ಕೊಟ್ಟು, ಆಗ ಬಾಲಂ ಏವಂ ಪ್ರವದತಿ ಸರ್ವೇ ವಿಸ್ಮಿತ ಚೇತನಃ ಜ್ಞಾತಯೋ ಮೇನಿರೇ ಸರ್ವಂ ಅನಿತ್ಯ ಮತದೋಚಿತಂ. ಎಲ್ಲರೂ ಕೂಡ ಸೇರಿಕೊಂಡು ಆ ಎಲ್ಲೆಲ್ಲಿ ಸಜ್ಜನರಿದ್ರು ಎಲ್ಲರಿಗೂ ಕೂಡ ಆ ದ್ರೋಹವನ್ನ ಬಗಿತಾ ಇದ್ದಾರೆ, ಅಹಂಕಾರಾದಿಗಳಿಂದ ಮೆರಿತಾ ಇದ್ದಾರೆ ದೈತ್ಯರೆಲ್ಲರೂ ಕೂಡ. ಹಿರಣ್ಯಕಶ್ಯಪನ ಮಾತನ್ನ ಕೇಳಿಕೊಂಡು ತಿರುಗಿ ಈ ಕಡೆ ಬಂದ ತಕ್ಷಣ ಆ ಜಯ ಸ್ತಬ್ಧನಾದ, ಈ ದೈತ್ಯ ಉಲ್ಬಣನಾದ. ಆಮೇಲೆ ಏನ್ ಮಾಡಿದ, ಒಂದು ವಿಚಾರವನ್ನ ಮಾಡಿದ. ಇತಿ ದೈತ್ಯ ಪದೇರ್ವಾಕ್ಯಂ ದ್ವಿತೀಯರಾಕರ್ಣ್ಯ ಸಂಸ್ಕೃತಃ ಪುತ್ರಶೋಕಂ ಕ್ಷಣಾತ್ಯಕ್ತ್ವ ತತ್ವೇ ಚಿತ್ತಮಧಾರಯತ. ವಿಚಾರವನ್ನು ಮಾಡಿದ್ದಂತೆ ಏನಂತ, ಏನಾರ ಮಾಡ ಆ ವಿಷ್ಣುವನ್ನ ನಾನು ವ್ಯವಸ್ಥೆ ಮಾಡಬೇಕು, ಇಲ್ಲ ಅಂತಂದ್ರೆ ಮುಂದೆ ನಮ್ಮ ರಾಜ್ಯದಲ್ಲ ಅವನು ಏನ್ ಮಾಡ್ಲಿಕ್ಕೂ ಬೇಕಾದ್ರೆ ಸಮರ್ಥನಾಗ್ಬಿಡ್ತಾನೆ. ಈಗಲೇ ಏನಾರ ವ್ಯವಸ್ಥೆ ಮಾಡಬೇಕು, ಏನ್ ಮಾಡಬೇಕು ಅಂತ ವಿಚಾರವನ್ನ ಮಾಡಿ, ಅದಕ್ಕೆಲ್ಲ ಸುಮ್ಮನೆ ಹೀಗೆ ಯುದ್ಧಕ್ಕೆ ಹೋದ್ರೆ ಬಲ ಸಾಲದು. ನಮ್ಮ ತಾತನಾಗಿರ್ತಕ್ಕಂತಹ ಬ್ರಹ್ಮದೇವರಿಂದ ಒಂದು ಶ್ರೇಷ್ಠವಾದ ವರವನ್ನ ಪಡೆದು ಬಿಡೋಣ. ಆ ಅವಧ್ಯತ್ವ ರೂಪಕವಾಗಿರ್ತಕ್ಕಂತಹ ವರವನ್ನ ಪಡೆದು ಬಿಟ್ರೆ ನಿಶ್ಚಿಂತೆ ಇರ್ತದೆ, ವಿಷ್ಣು ನನ್ನೇನು ಮಾಡಕ್ಕಾಗೋದಿಲ್ಲ, ನಾನು ಅವನನ್ನ ಬೇಕಾದಂಗ ಆಟ ಆಡಿಸಬಹುದು ಎಂಬುದಾಗಿ ಅವನು ವಿಚಾರವನ್ನ ಮಾಡಿ, ಹಿರಣ್ಯಕಶ್ಯಪೋ ರಾಜನ್ನ ಜಮೇಯ ವಚಾರ ಅರಾಗರಂ ಆತ್ಮಾನಂ ಅಪ್ರಿಯದ್ವಂದ್ವೇಕರಾಜಂ ವ್ಯಧಿತ್ಸ್ಯತಾ ಸತೇಪೇ ಮಂದರದ್ರೋಣ್ಯಂ ತಪಃಪರಮದಾರುಣಂ ಊರ್ಧ್ವಭಾವಭೂನಭೋ ದೃಷ್ಟಿ ಪಾದಾಂಗುಷ್ಠಾನಿ ಶತಾನಿ ಚ. ಅದಕ್ಕೇನ್ ಮಾಡಿದ, ಒಳ್ಳೆ ವಿಚಾರ ಮಾಡಿ ತಕ್ಷಣ ತಪಸ್ಸು ಮಾಡುವುದಕ್ಕೆ ಅಂತ ಹೊರಟ. ಆ ತಪಸ್ಸು ಮಾಡೋಕ್ಕೆ ಹೊರಟಾಗ ಎಲ್ಲ ಹೋದ ಅಂದ್ರೆ ಮಂದರಾಚಲ ಪರ್ವತಕ್ಕೆ ಹೋದ.
ಆ ಮಂದರಾಚಲ ಪರ್ವತದಲ್ಲಿ ಹೇಗೆ ಮಾಡೋ ತಪಸ್ಸು ಅಂದ್ರೆ ಊರ್ಧ್ವ ಮುಖನಾಗಿದ್ದಾನೆ, ಮೇಲೆ ಮುಖ ಎತ್ತಿದ್ದಾನೆ. ಊರ್ಧ್ವ ಬಾಹು ನಭೋ ದೃಷ್ಟಿ, ಆಕಾಶವನ್ನು ನೋಡ್ತಾ ಇದ್ದಾನೆ. ಎರಡೂ ಕೈಗಳನ್ನ ಮೇಲೆ ಮಾಡಿದ್ದಾನೆ. ಪಾದಾಂಗುಷ್ಟಾಶಿತಾನಿ ಚ, ಕಾಲು ಪೂರ್ತಿನೂ ಅಲ್ಲ, ಪಾದದ ಹೆಬ್ಬರಳನ ಮಾತ್ರ ಊರಿ ಇನ್ನೊಂದು ಕಾಲನ್ನ ಮೇಲೆ ಎತ್ತಿ ಇನ್ನೊಂದು ಪಾದ ಮೇಲೆ ಇಟ್ಟುಕೊಂಡು ಒಂದೇ ಕಾಲು ಒಂದೇ ಬೆರಳಲ್ಲಿ ನಿಂತು ತಪಸ್ಸನ್ನ ಮಾಡ್ತಾರೆ. ನಮ್ಮೆಲ್ಲ ಹಿಂದಕ್ಕೆ ಸ್ಕೂಲಲ್ಲಿ ಪನಿಷ್ಮೆಂಟ್ ಕೊಡೋರು, ಮಂಡಿ ಊರು ಕೂತ್ಕೊಳ್ಳಿ ಅಂತ. ಅಷ್ಟಲ್ಲೇ ನಾವು ಬಿದ್ದು ಹೋಗ್ತಿದ್ವಿ, ಒಂಟಿ ಕಾಲ ನಿಂತ್ಕೊಂಡು ಬಿದ್ದು ಹೋಗ್ತಿದ್ವಿ. ಅಂಥದ್ರಲ್ಲಿ ಅವನು ತಪಸ್ಸನ್ನ ಮಾಡಿದ. ಎಷ್ಟು ವರ್ಷ ತಪಸ್ ಮಾಡಿದ ಅಂದ್ರೆ 100 ವರ್ಷ ತಪಸ್ಸನ್ನ ಮಾಡಿದ. ನಮ್ಗಿರೋದೇ 50 ವರ್ಷ. 100 ವರ್ಷ ಆಯುಸ್ಸಲ್ಲಿ ಬೇರೆ ಎಲ್ಲ ಅರ್ಧ ಹೋಗೇ ಬಿಟ್ಟಿರ್ತದೆ ನಿದ್ದೆಯಲ್ಲಿ. ಬಾಲಕಾಹ ಕ್ರೀಡಾಸಕ್ತಾಹ 16-18 ಆಟದಲ್ಲೇ ಕಳೆದು ಹೋಗಿರ್ತದೆ. ಆಮೇಲೆ ಯೌವನಂ ಧನ ಸಂಪತ್ತಿ, ಆಮೇಲೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಬಂದಿರ್ತದೆ. ಆಮೇಲೆ ಕುಟುಂಬ ಪೋಷಣಾಯ, ಕುಟುಂಬ ರಕ್ಷಣೆಗೋಸ್ಕರವಾಗಿ ನಾವು ಪೋಷಣೆ ಮಾಡೋ ಸಲುವಾಗಿ ದುಡಿದು ಬಿಡ್ತೀವಿ. ಏನೋ ಸಾಧನೆ ಮಾಡಿದಿ ಅಂತಂದ್ರೆ ಹಿಂಗೆ ಇಟ್ಕೊಂಡು ಹೋಗ್ಬಿಡೋದು, ಶೂನ್ಯ, ಕಾಯುಷ್ಯ ಮುಗಿದು ಹೋಗಿರ್ತದೆ. ಅದಕ್ಕೆ ಮುಂದೆ ಪ್ರಹ್ಲಾದರಾದ್ರು ಹೇಳ್ತಾರೆ, ಆಮೇಲೆ ಮಾಡೋಣ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಕೌಮಾರಾತ್ ಆಚರೇತ್ ಪ್ರಜ್ಞೋ ಧರ್ಮಾನ್ ಭಾಗವತಾನ್ಯ ದುರ್ಲಭಂ ಮಾನುಷಂ ಜನ್ಮ ತದರ್ಪದ್ರವಮರ್ಥದಂ. ಎಷ್ಟು ಸಾಧ್ಯವೋ ಅಷ್ಟು ಸಣ್ಣ ವಯಸ್ಸಿಂದಲೇನೆ ಸಾಧನೆಯ ಮಾರ್ಗವನ್ನು ಹಿಡಬೇಕು ಅಂತ ಪ್ರಹ್ಲಾದರಾದ್ರು ತಾವು ಮಾಡಿ ತೋರಿಸ್ಕೊಟ್ರು. ಇನ್ನೊಬ್ಬರು ಪರೋಪದೇಶ ಪಾಂಡಿತ್ಯಮೆಲ್ಲ ಕೇಳ್ತಾರೆ, ತುಂಬಾ ಹಂಗೆ ಹೇಳ್ತಿರ್ತಾರೆ. ಹಂಗ ಮಾಡಿ ಅದು ಮಾಡೋರ್ಗೆ ಹೇಳೋದು ಉಪದೇಶ. ಅಂದ್ರೆ ಅವ್ರು ಮಾಡ್ತಾರೆ, ಇವ್ರು ಮಾಡಲ್ಲ ಅಂತ ಅರ್ಥವಾಗಿಬಿಡ್ತದೆ. ಅದಕ್ಕೆ ಹಂಗೆ ಮಾಡೋಣ ಅಂದ್ರೆ ನಾವು ಸೇರಿ ಮಾಡೋಣ ಅನ್ನತಕ್ಕಂಥ ಒಂದು ಒಳ್ಳೆಯ ಭಾವನೆ ಬರ್ತದೆ. ಅದಕ್ಕೆ ಮಾಡಿ ಆದೇಶ ಮಾಡ್ಲಿಕ್ಕೆ ಹೋಗಬಾರ್ದು. ನಾವು ಸೇರಿ ಮಾಡೋಣ ಅಂತಂದಾಗ ದೇವರು ನಮ್ಮ ಕಡೆ ಸ್ವಲ್ಪ ಮಾಡಿಸ್ತಾನೆ. ಇಲ್ಲ ಮಾಡಿ 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 ಎಂದು ಕೇಳಿಸ್ಕೊಂಡವ್ರು ಮಾಡ್ತಾರೆ, ಹೇಳಿದವರೇ ಮಾಡೋದಿಲ್ಲ, ಆ ಪ್ರಸಂಗ ಬಂದ್ಬಿಡ್ತಾನೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದಾಗೆ ಇಲ್ಲೂ ಕೂಡ ಅವನು ಆ ವಿಧವಾದ ತಪಸ್ಸನ್ನ ಮಾಡ್ತಾನೆ. ಜಟಾಧಿನೀತಿ ಭೀರೇ ಜಯ ಸಂವರ್ತಕರಂ ಶೋಂಭಿ, ಅದ್ಭುತವಾಗಿರತಕ್ಕಂಥ ತಪಸ್ಸು ಪ್ರಾರಂಭವಾಗಿದೆ. ಬ್ರಹ್ಮದೇವರನ್ನ ಕೋರು ತಪಸ್ಸನ್ನ ಮಾಡ್ತಾ ಇದ್ದಾನೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವನ ಮೇಲೆ ಎಲ್ಲ ಹುತ್ತಾ ಬೆಳಿಲಿಕ್ಕೆ ಪ್ರಾರಂಭವಾಯಿತು. ಹೇಗಿರ್ಬೇಕು ಲೆಕ್ಕ ಹಾಕಿ, ನಮ್ದಿರ್ಬೇಕಚ್ಚರ ತಕ್ಷಣ ಅದನ್ನು ಹೊಡೆದು ಬಡದು ಸೊಳ್ಳೆವನ್ನಂತ ಬ್ಯಾಟ್ ಇಟ್ಕೊಂಡೇ ಕೂತ್ಬಿಡುತ್ತಾರೆ. ಅಂಥದ್ರಲ್ಲಿ ಆ ಕಾಡಿನಲ್ಲಿ ಪರ್ವತಗಳಲ್ಲಿ ಮಳೆ ಚಳಿ ಬಿಸಿಲು ಗಾಳಿ ಯಾವುದಕ್ಕೂ ಕೂಡ ಈ ದೇಹದ ಮೇಲೆ ಅಭಿಮಾನವನ್ನ ತೋರದೇನೆ, ದೇಹದ ಮೇಲೆ ಅಭಿಮಾನ ಇದ್ರೆ ಎಲ್ಲ ರಕ್ಷಣೆಗಳು, ದೇಹದ ಮೇಲೆ ಅಭಿಮಾನವಿಲ್ಲ ಅಂತಂದ್ರೆ ಎಲ್ಲ ಬಿಟ್ಟೆ ಹೋಗ್ತಿರ್ತಾರೆ, ಆರಾಮಾಗಿ ಸುಮ್ಮನೆ ಹೊತ್ಕೊಂಡು ಹೋಗ್ತಿರ್ತಾರೆ. ಯಾಕೆ? ದೇವರು ಕೊಟ್ಟಿದ್ದು ಇರೋ ದಿವಸ ಇರ್ಲಿ ಅಂತ. ಆದ್ರೆ ದೇಹದ ಮೇಲೆ ಅಭಿಮಾನ ಬಿಟ್ಟು ಅವನ ತಪಸ್ಸನ್ನ ಮಾಡ್ತಾ ಇದ್ದ. ನಾವು ಹಿರಣ್ಯಕಶಿಪು ಅನ್ನತಕ್ಕಂಥ ಒಂದು ವಿಷಯವನ್ನ ಪಕ್ಕಕ್ಕಿಡೋಣ. ಆದ್ರೆ ಅವನು ಮಾಡಿದ ದೀರ್ಘವಾದ ತಪಸ್ಸೇನಿದೆಯಲ್ಲ, ಆ ತಪಸ್ಸನ್ನ ನಾವು ಸ್ವೀಕಾರವನ್ನು ಮಾಡೋಣ. ಪಂಚಮ ಸ್ಕಂದದಲ್ಲಿ ಹೇಳಿದ್ದೇ ಅದು. ಧ್ರುವರಾಜರ ತಪಸ್ಸಿಗೆ ಹೊರಟಾಗ ಅವಳ ಮಾತಾಯಿ ಏನ್ ಹೇಳಿದರು? ತಪಸಾರಾಧ್ಯ ಪುರುಷಂ, ಆ ಭಗವಂತನ ತಪಸ್ ಮಾಡಿ ಅವನಿಗೆ ಕೊಡೋ ಕಾಲಕ್ಕೆ ಹೊರೈನರು ಕೊಟ್ರೆ ನನ್ನ ಗರ್ಭದಲ್ಲಿ ಹುಟ್ಟಿ ಬರಬೇಕು ಅನ್ನೋದನ್ನ ಕೇಳೋದು ಹೇಳೋದು. ಅದ್ರ ಸುನೀತಿ ತಾಯಿ ಹೇಳಿ ಕಳಿಸೋದು, ಅದು ಮುಂದಿಂದೇನು ಅವಶ್ಯಕತೆ ಇಲ್ಲ, ಅರ್ಧಾಂಗೀಕಾರವಾದ ಅಂತ. ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು, ಏನೇನು ತಗೋಬೇಕಾಗಿಲ್ಲ. ತಪಸ ಆರಾಧ್ಯ ಪುರುಷಂ ಸತ್ಯ. ಆದ್ರೆ ಬ್ರಹ್ಮಾದಿ ದೇವತೆಗಳಿಗೆ ರುದ್ರಾದಿ ದೇವತೆಗಳಿಗೆ ಪದವಿ ಕೊಟ್ಟಿರ್ತಕ್ಕಂತಹ ಭಗವಂತನಿಗೆ ನಿಮ್ಗೆ ಒಂದು ರಾಜ್ಯ ಕೊಡೋದು ಕಷ್ಟವೇ. ತಪಸ ಆರಾಧ್ಯ ಪುರುಷಂ ಸಾಕು, ಅವಳ ಹೊಟ್ಟೆಯಲ್ಲೇ ಹುಟ್ಟಿ ಬರಬೇಕು ಅಂತ ನಿಯಮ ಇಲ್ಲ ಅಂತ ಹೇಳಿ ಕಳಿಸ್ತಾಳಲ್ಲ. ಹಾಗೆ ಹಿರಣ್ಯಕಶಿಪು ದೈತ್ಯನಾಗಿದ್ರು ಕೂಡ ಅವನೇನು ದೀರ್ಘವಾಗಿರ್ತಕ್ಕಂತಹ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಅದನ್ನು ನಾವು ಗ್ರಹಣವನ್ನ ಮಾಡಿ ನಾವು ಕೂಡ ಜಪತಪಗಳ ಅನುಷ್ಠಾನವನ್ನ ಮಾಡುವಾಗ ಏಕಚಿತ್ತವಾಗಿ, ಅದಕ್ಕೆ ಒಂದು ಸೂತ್ರ ಹೊರಟಿದೆ, ಓಂ ಆಸೀನೇ ಸಂಭವಾಚ ಓಂ ಅನ್ನತಕ್ಕಂಥ ಒಂದು ಸೂತ್ರ, ವ್ಯಾಸದೇವರು ಹೇಳ್ತಕ್ಕಂತಹ ಸೂತ್ರ. ಏನದು ಅಂತಂದ್ರೆ, ಒಂದು ಕಡೆಗೆ ಚೆನ್ನಾಗಿ ಕೂತ್ಕೊಂಡು ಜಪತಪಾನುಷ್ಠಾನವನ್ನ ಮಾಡಿದರೆ ಅದೇ ನಿಜವಾಗಿರ್ತಕ್ಕಂತಹ ತಪಸ್ಸು. ನಾವೇನ್ ಮಾಡ್ತೀವಿ? ಕೂತಾಗಲೂ ಚಂಚಲಮ್ಯ ಮನ ಕೃಷ್ಣ ಎಲ್ಲೆಲ್ಲೋ ಹೋಗ್ತಿರ್ತದೆ. ಮೊಬೈಲ್ ರಿಂಗ್ ಆಗತ್ತೆ, ಯಾರೋ ಬಂದ್ ಗೇಟ್ ತೆಗಿತಾರೆ, ಇನ್ನೊಬ್ರು ಯಾರೋ ಏನೋ ಮಾಡ್ತಿರ್ತಾರೆ, ಬಂದ್ ಕೇಳ್ತಿರ್ತಾರೆ, ಮಾತಾಡ್ತಿರ್ತಾರೆ. ಶ್ರೇಯಾಂಸಿ ಬಹುವಿಜ್ಞಾನಿ, ನಮಗೆ ಒಂದು 10 ಗಾಯತ್ರಿ ಮಾಡಕ್ಕೂ ಬಿಡಲ್ಲ, ಅಷ್ಟೊಳಗೆ 10 ಜನ ಮಾತಾಡ್ಸ್ಬಿಟ್ಟಿರ್ತಾರೆ. ಹಿಂಗೆ ಹೇಳಿದಾಗ ಯಾರೊಬ್ರು ಗುರುಗಳೊಬ್ರು ಶಿಷ್ಯನಿಗೆ ಹೇಳುತ್ತೆ, ಎಷ್ಟು ಮಾಡ್ತೀವಿ ನೀನು ಅಂತ ಕೇಳಂತೆ. ಗಾಯತ್ರಿ ಜಪ
10 ಅಂತ ಪಾಪ ಪ್ರಾಮಾಣಿಕವಾಗಿ ಹೇಳ್ಬಿಟ್ಟ. ಹೊಯ್ ನಮ್ಮ ಶಿಷ್ಯನಾಗ 10 ಮಾಡ್ತೀಯ ನೀನು, ಇವತ್ತು ಸಂಜೆಯಿಂದ ಹೋದ ತಕ್ಷಣ 100 ಮಾಡಬೇಕು ಅಂತ ಹೇಳಿದ್ರು. ಆಯ್ತು ಅಂದ ಪಾಪ. ದೊಡ್ಡವ್ರು ಹೇಳಿದ್ದಾರೆ ಯಾಕಾಗಲ್ಲ ಅನ್ಬೇಕು ಅಂತ ಪಾಪ ಅವನು ಹೋದ, ಮನೆಗೆ ಹೋದ, ದೇವ್ರ ಮನೇಲಿ ಕೂತ್ಕೊಂಡ, ಗಾಯತ್ರಿ ಜಪ ಮಾಡ್ತಾ ಇದ್ದ. ಮಾಡ್ಕೊಂಡು ಬಂದಿದ್ದ 10. ಆ 10 ತಕ್ಷಣ ಅದು ಎಬ್ಬಿಸ್ಲಿಕ್ಕೆ ಶುರು ಆಯ್ತದೆ. 10 ಆಗದದು ಅಂತ ಅದಕ್ಕೆ ಗುರುಗಳು ಹೇಳಿದ್ದಾರೆ ಏನ್ ಮಾಡ್ಬೇಕು, ಮತ್ತೆ 100 ಆಗ್ಬೇಕಲ್ಲ. ಅಲ್ಲಿಂದ ಎದ್ದ, ಯಾಕೆ ಎಬ್ಬಿಸ್ಬಿಡ್ತದೋ ಆ ಜಾಗ 10 ಮಾಡಿಸೋದು. ಕೂತ್ ಅಭ್ಯಾಸ ಆಗಿದೆ. 10 ಹಿಂಗ ಹಾಲಕ್ ಬಂದ, ಹಿಂಗ್ ನೋಡ್ಕೋತ ಏನ್ ಮಾಡ್ತಾ ಇದ್ರು ಹುಡುಗರು, ಏನ್ ಮಾಡ್ತಾ ಇದ್ರು ಹೋದ್ರು. ಎಕ್ಸಾಮ್ ಹತ್ರ ಬಂತು ಅಂತ ಒಂದು 10 ಮಾಡಿದ. ಇಲ್ಲೂ 10. ಯಾಕೆ 10 ತಕ್ಷಣ ಎದ್ದ ಅಭ್ಯಾಸ ಅಲ್ಲ ಅವನಿಗೆ. ಇಲ್ಲೂ ಎಬ್ಬಿಸ್ತು. ಕೊನೆಗೆ ಅಡಿಗೆ ಮನೆಗೆ ಹೋದ. ಏನ್ ಮಾಡ್ತಿದ್ದೆ, ಜನ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು, ಸರಿಯಾಗಿ ಮಾಡು ಅಂತ ಅಡಿಗೆ ಮನೆಗೆ ಹೋದ. ಫೋರ್ಟಿಗೋಗಿ ಹೋದ. ಎಲ್ಲೋ ಎಲ್ಲಾ ಕಡೆ ಹೋಗಿ 100 ಮಾಡಿದ. ಹಾಗೆ ಎಲ್ಲೆಲ್ಲೋ ಹೋಗಿ 100 ಮಾಡೋದಕ್ಕಿಂತ 10 ಮಾಡಿದರೂ ಕೂಡ ಒಂದೊಂದು ಗಾಯತ್ರಿ ಮಂತ್ರದ ಜಪವನ್ನ ಮಾಡುವಾಗಲೂ, ಸ್ತ್ರೀಯರು ಕೃಷ್ಣ ಮಂತ್ರ ಜಪ ಮಾಡುವಾಗಲೂ ಕೂಡ ಅದರ ಅರ್ಥ, ಅದರಿಂದ ಪ್ರತಿಪಾದ್ಯನಾದ ಭಗವಂತನ ರೂಪ, ಅನಂತ ವೇದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಒಂದು, ಅನಂತ ಶಬ್ದ ವಾಚ್ಯನಾಗಿದ್ದಾನೆ ಅಂತ ಒಂದು, ಭಾಗವತಾದಿ ಗ್ರಂಥ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳಿ ಅನಂತ ಉಪಕಾರವನ್ನು ಮಾಡ್ತಾ ಇದ್ದಾನೆ ಅಂತ ಚಿಂತನೆಯನ್ನು ಮಾಡ್ತಾ, ಬ್ರಹ್ಮ ಸೂತ್ರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅದನ್ನ ಚಿಂತನೆಯನ್ನು ಮಾಡ್ತಾ ಎಲ್ಲ ಬಿಟ್ಬಿಡಿ. ಆಚಾರ್ಯ ನಮಗೆ ಅವರ ಶಾಸ್ತ್ರ ಗೊತ್ತಿಲ್ಲ ಅಂದ್ರೆ ಏನೂ ಬೇಡ, ನಮಗೆಲ್ಲ 50 60 ವಯಸ್ಸಾಗಿದೆ, ದೇವರು ನಮಗೆ ಇಷ್ಟು ವರ್ಷ ನಮಗೆ ಉಪಕಾರವನ್ನ ಮಾಡಿದ್ದಾನೆ. ಆ ಉಪಕಾರದ ಸ್ಮರಣೆಯನ್ನ ನಾವು ಗಾಯತ್ರಿ ಮಂತ್ರದಲ್ಲಿ ತಂದು ಧಿಯೋ ನೋನ ಪ್ರಚೋದಯಾತ್ ನಹ ಧಿಯಃ ಪ್ರಚೋದಯಾತ್, ನಮಗೆ ದೇವರು ಆಯಾ ವಯಸ್ಸಿಗೆ 6ನೇ ತಿಂಗಳಿಗೆ ಏನ್ ಬುದ್ಧಿ ಕೊಡಬೇಕು, 1 ವರ್ಷಕ್ಕೆ ಏನ್ ಬುದ್ಧಿ ಕೊಡಬೇಕು, 10 ವರ್ಷಕ್ಕೆ ಏನ್ ಬುದ್ಧಿ ಕೊಡಬೇಕು, 20 ವರ್ಷಕ್ಕೆ ಏನ್ ಬುದ್ಧಿ ಕೊಡಬೇಕು, ಇದು ನಾನು ಹೇಳಿದ್ದು ಲಾಂಗ್ ಪೀರಿಯಡ್. ದಿನಕ್ಕೂ ಕೂಡ ಭಗವಂತ ನಮಗೆ ಎಬ್ಬಿಸಿ ಎಲ್ಲಾ ಚಟುವಟಿಕೆಗಳನ್ನು ಕೊಟ್ಟು ನಮಗೆ ಉಪಕಾರವನ್ನು ಮಾಡ್ತಾ ಇದ್ದಾನಲ್ಲ, ಆ ಉಪಕಾರದ ಸ್ಮರಣೆಯನ್ನ ಮಾಡ್ತಾ ನಹ ದಿಯಃ ಪ್ರಚೋದಯ, ನಮಗೆ ದೇವರಿಗೆ ಪ್ರಚೋದನೆ ಮಾಡ್ತಾ ಇದ್ದಾನೆ ಅಂತ 10 ಗಾಯತ್ರಿ ಮಂತ್ರ ಮಾಡೋ ಚಿಂತೆ ಇಲ್ಲ. ಅದರಲ್ಲಿ 100 ಸಾವಿರಾರು ಅನುಸಂಧಾನಗಳನ್ನ ಮಾಡಿ ಗಟ್ಟಿ ಮೊಟ್ಟಿಯಾಗಿ ಭಗವಂತನನ್ನ ಏಕಚಿತ್ತದಿಂದ ನಾವು ಧ್ಯಾನವನ್ನ ಮಾಡಿದರೆ 10 ಮಾಡಿದರೂ ಸಾಕು, ಭಗವಂತ ಪ್ರಸನ್ನನಾಗ್ತಾನೆ. ಅಂತ ಅದ್ಭುತವಾಗಿರ್ತಕ್ಕಂತಹ ಶ್ರೇಷ್ಠವಾದ ತಪಸ್ಸನ್ನ ಮಾಡ್ತಾ ಕೂತಿದ್ದಾನಂತೆ ಹಿರಣ್ಯಕಶಿಪು. ಅದಕ್ಕೆ ತಪಸ್ಸನ್ನ ಸ್ವೀಕಾರ ಮಾಡಿ ಅವನ ದುಷ್ಟತನ ಎಲ್ಲ ಬಿಟ್ಬಿಡೋಣ. ನಾವು 100 ವರ್ಷ ಆಗದೇ ಇದ್ರೂ ಕೂಡ ನಾವು ಎಷ್ಟು ವರ್ಷ ಇರ್ತೇವೆಯೋ ಅಷ್ಟು ವರ್ಷದಲ್ಲಿ ದೇವರು ಕೊಟ್ಟ ಅವಧಿಯಲ್ಲಿ ನಾವು ಎಷ್ಟು ಸಾಧ್ಯವೋ ಅದನ್ನ ತಪಸ್ಸನ್ನು ಮಾಡೋಣ. ಏನು ತಪಸ್ಸಂದ್ರೆ, ನಾವು ಹಾಗಾದ್ರೆ ಗಡ್ಡ ಗಿಡ್ಡ ಬಿಟ್ಕೊಂಡ್ಬಿಟ್ಟು ನಿಂತ್ಕೊಂಡೆಲ್ಲ ಮಾಡ್ಬೇಕಾ? ಬೇಕಾಗಿಲ್ಲ. ಋತಂ ತಪಸ್ ಸತ್ಯಂ ತಪಸ್ ಶ್ರುತಂ ತಪದ್ದಮಶ್ರಮಸ್ತಪೋ ದಾನಂ ತಪೋ ಯಜ್ಞಂ ತಪೋ ಭೂರ್ಭುವಸ್ಸುವ ಬ್ರಹ್ಮ ವೈ ತದಪಾಸೈತತ್ತಪಃ. ಋತಂ ತಪಃ, ಭಗವಂತ ನಿನ್ನ ಬಿಟ್ಟು ಇನ್ಯಾನು ತಲೆ ಕಡಿಸ್ಕೊಳಕ್ ಹೋಗದ. ಜಗತ್ತೇನಾರ ಹೇಳ್ತಿರಲಿ, ಭಗವಂತ ಸರ್ವೋತ್ತಮ, ಏಕ ಪ್ರಕಾರವಾಗಿರ್ತಕ್ಕಂಥ ದೃಢವಾಗಿರ್ತಕ್ಕಂತಹ ನಿರ್ಧಾರದಿಂದ ಭಗವಂತನನ್ನ ಪೂಜೆ ಮಾಡಿದ ಪ್ರತಿನಿತ್ಯ ಅದೇ ದೊಡ್ಡ ತಪಸ್ಸು. ಯಾಕೆಂದ್ರೆ ಅನೇಕ ವಾದ ವಿವಾದಗಳು ಬಂದು ಇದು ಸರಿನಾ ಅದು ಸರಿದನಾ ಅನ್ನೋದ್ರೊಳಗೆ ನಮ್ಮ ಆಯುಷ್ಯ ಮುಗಿದು ಹೋಗ್ತಿರ್ತದೆ. ಹಾಗಾಗಿ ಇದು ಆನಂದ ತೀರ್ಥರು ಕೊಟ್ಟಿರ್ತಕ್ಕಂಥ ದೃಢವಾದ ಒಂದು ಆ ಭಗವಂತನ ಸರ್ವೋತ್ತಮತ್ವವನ್ನು ತಲೆಯಲ್ಲಿಟ್ಟುಕೊಂಡು ನಾವು ಪೂಜೆ ಮಾಡಿದ್ರೆ ಅದೇ ಒಂದು ತಪಸ್ಸು. ಸತ್ಯಂ ತಪಃ, ಬೇಕಾದಷ್ಟು ಕಷ್ಟ ಬರಲಿ ಸತ್ಯವನ್ನ ಮಾತಾಡ್ತೇನೆ, ಯಾರಿಗೂ ಮೋಸ ಮಾಡೋದಿಲ್ಲ, ಇದೇ ದೊಡ್ಡ ತಪಸ್ಸು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ. ಇನ್ನೊಬ್ಬರಿಗೆ ಮನಸ್ಸಿಗೆ ವೇದನೆ ಆಗುವಂತೆ, ಇನ್ನೊಬ್ಬರಿಗೆ ಕೆಟ್ಟದಾಗತಕ್ಕಂತಹ ಮಾತುಗಳನ್ನು ಆಡದೇನೆ ಹಿತಕರವಾಗಿರ್ತಕ್ಕಂತಹ ಮಾತುಗಳನ್ನ ಮುಗುಳ್ನಗೆಯಿಂದ ಯುಕ್ತನಾಗಿ ಇದ್ರೆ ಅದೇ ದೊಡ್ಡದಾಗಿರ್ತಕ್ಕಂತಹ ತಪಸ್ಸು. ಋತಂ ತಪಸ್ ಸತ್ಯಂ ತಪ ಶ್ರುತಂ ತಪಃ. ಪ್ರತಿನಿತ್ಯ ನಾನು ಭಾಗವತ ಕೇಳ್ತೀನಿ, ಮಹಾಭಾರತ ರಾಮಾಯಣ ಅನಂತ ತೀರ್ಥರ ಅದ್ಭುತವಾದ ಸಚ್ಚಾಸ್ತ್ರ ಶ್ರವಣವನ್ನ ಮಾಡ್ತೀನಿ ಅಂತ ಶ್ರವಣ ಮಾಡ್ತಾ ಇದ್ದರೆ ಅದೇ ದೊಡ್ಡದಾದ ತಪಸ್ಸು. ದಾನಂ ತಪಃ ದಮಸ್ತಪಃ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಅದೇ ಶ್ರೀಮದಾಚಾರ್ಯ ಕೊಟ್ಟಿರ್ತಕ್ಕಂಥ ಚಾತುರ್ಮಾಸ್ಯ. ಅವಾಗಲೇ ನಾವು ಬೈಕೊಂಡು ಏನೇನ್ ಬರುತ್ತೆ, ಇದು ಬರಲ್ವಾ ಅದ್ ಬರಲ್ಲ, ಸ್ವಾಮಿ ಯಾವ್ದು ಬರ್ಲಿ ಬಿಡ್ಲಿ, ಅನ್ನಂತೂ ಬರ್ತದೆ, ಅನ್ನ ಮಾಡ್ಕೊಂಡ್ರೆ ಒಂದು ತುಪ್ಪ ಉಪ್ಪು ಊಟ ಮಾಡ್ಕೊಂಡಿರಿ. ದಮ ಅಲ್ಲಿ ಹೇಳಿದ್ದು ಯಾವುದನ್ನ ಬಿಡಬೇಕು, ಯಾವ್ದು ಸ್ವೀಕಾರ ಮಾಡಬೇಕು ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಇಂದ್ರಿಯ ನಿಗ್ರಹ.
ಎದುರಿಗೆ ಕಾಣಿಸ್ತಾ ಇದ್ರು ಕೂಡ ಅಯ್ಯೋ ನಾ ತಿಂತಿಲ್ವಲ್ಲ ಅನ್ನತಕ್ಕಂತಹ ಬುದ್ಧಿ ಬಾರದೇನೆ ನಮ್ಮ ಮನಸ್ಸು ಭಗವಂತನಲ್ಲಿ ನಿಲ್ಲಿ ಅನ್ನುವುದಕ್ಕೋಸ್ಕರವಾಗಿ ಧಮಃ ಇಂದ್ರಿಯ ನಿಗ್ರಹವನ್ನು ಹೇಳಿದ್ದ. ಈ ಹರಪನಹಳ್ಳಿ ಭೀಮ ಅವರ ಒಂದು ಚರಿತ್ರೆಯಲ್ಲಿ ಹೇಳ್ತಾರೆ, ಅವರು ಸೊಸೆಯಾಗಿದ್ರು, ಮಾವ ದೇವ್ರ ಪೂಜೆ ಮಾಡ್ತಾ ಇದ್ದ, ಅತ್ತೆ ಅಡಿಗೆ ಮಾಡ್ತಾ ಇದ್ರು, ಇವರೆಲ್ಲ ನೋಡಿದ್ರು ಪಾಪ ಮೇಲೆ ಏನ್ ಬೇಕು ಎಲ್ಲ ಸೊಸೆ ಕೊಡ್ತಾ ಇದ್ರು. ಹೊರಗಿಂದ ಯಾರೋ ಒಂದಿಷ್ಟು ಜನ ಬಂದ್ರಂತ, ಸ್ವಾಮಿಯವ್ರು ಇದ್ದಾರ ನಾವಾ ಅಂತ ಕೇಳ್ದ. ಈ ಸೊಸೆ ಏನ್ ಮಾಡಿದ್ರು, ಸುಮ್ಮನಿರ್ಬಾರ್ದ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮಾವನಿಗೆ ಸಿಟ್ಕೊಂಡ್ಬಿಡ್ತು. ನಾ ಇಲ್ಲೇ ದೇವ್ರ ಪೂಜೆ ಮಾಡ್ತಾ ಕೂತೀನಿ, ಇಲ್ಲ ಅಂತ ಹೆಂಗ ಅಂದೇನು ಅಂತ ಹೊರಗೆ ಬಂದು ಇಲ್ಲೇ ಇದ್ದೀನಿ ಏನು ಎತ್ತರ ಮಾಡಿ ಸೊಸೆಗೆ ಬೈದಂತ. ಎಷ್ಟು ದಡಿ ದೊಡ್ಡ ಕೂತ ಇಲ್ಲಿ ಕಟ್ಟೆ ಮೇಲೆ ಕೂತ್ ಪೂಜೆ ಮಾಡ್ತಾ ಇದ್ದೀನಿ ಗೊತ್ತಾಗಲ್ಲ ನಿನಗೆ ಅಂತ ನಾಕ್ಬಿಟ್ಲಂತೆ ಸೊಸೆ. ಇವರು ಇಲ್ದಾನೆ ಸುಮ್ಮನೆ ಇದ್ರೇನೆ ಇದು ಇನ್ನು ನಾಕ್ಬಿಟ್ ಮೇಲೆ ಕೇಳೋದೇ ಹಾ ನಗತ್ಯ ನೀನು ಅಂತ. ಆಗ ಸೊಸೆ ನಿಧಾನ ಮಾತ್ರ ಹೇಳದ್ ಅಪ್ಪಣೆ ಭೀಮವ್ರು ಹೇಳಿದ್ರು ಅಂತ ಏನಂತ, ಯಾವಾಗ ಪೂಜೆ ಮಾಡ್ತಾ ಇದ್ದು ಗೊತ್ತು ಎಲ್ಲ ಗೊತ್ತು, ಅಂದ್ರೆ ಅವ್ನಿಗೆ ಎಷ್ಟು ಹೇಗಿರ್ತಾರೆ ಅಂತ. ಆದ್ರೆ ನೀವು ಪೂಜೆ ಮಾಡೋ ಕಾಲಕ್ಕೆ ಧಮಃ ಇಂದ್ರ ನಿಗ್ರಹ ಇರಲಿಲ್ಲ. ತಾತ್ಪರ್ಯ ನೀವು ಚಮ್ಮಾರನ ಅಂಗಡಿಗೆ ಹೋಗಿದ್ರಿ ಅಂತ ಹೇಳ್ದಂತ. ಅಂದ್ರೆ ಏನು, ಅವ್ರು ಹಿಂದಿನ ದಿವಸ ಚಪ್ಪಲಿ ಹೊಲಿಗೆ ಕೊಟ್ಟು ಬಂದಿದ್ರಂತೆ. ದೇವ್ರ ಪೂಜೆ ಕೂತಾಗ ಇವ್ರಿಗೆ ಅದು ಚಿಂತೆ, ಹೊಲ್ದಿರ್ತಾನೋ ಇಲ್ಲೋ, ಈಗ ನಾವು ಹೊಲದ ಕಡೆಗೆ ಹೋಗ್ಬೇಕಾಗಿತ್ತು, ಹಾಕೊಂಡು ಹೋಗ್ಬೇಕಾಗಿತ್ತು, ಒಂದೇ ಎಳೆ ಹಾಕ್ಬಿಟ್ಟಾನೋ ಏನೋ, ಕೊಡ್ತಾನೋ ಇಲ್ಲ ಅಂತ ದೇವ್ರ ಪೂಜೆ ಮಾಡೋ ಕಾಲಕ್ಕೆ. ಅಂದ್ರೆ ನಮ್ದು ಎಲ್ಲ ಹಣೆ ಬಾರ ಅಟ್ಟೆ ಅದ, ಅದನ್ನ ಎಚ್ಚರ ಆಗುತ್ತಲ್ಲ. ನಮಗೆಲ್ಲ ಮೊಬೈಲ್ ಸಾಕು ನಮ್ಮ ಚಿತ್ತವನ್ನ ಎಳೆಯಕ್ಕೆ. ಒಂದು ರಿಂಗ್ ಆದ್ರೆ ಯಾರು ನೋಡು ಅಂತ ಹೋಗ್ಬಿಡ್ತದ ಮನ್ಸದು. ಹಂಗೆ ಧಮಃ ದೇವರ ಪೂಜೆಗೆ ಕೂತಾಗ, ಅದಕ್ಕೆ ಸಂತಸಾರ ಸಂಘ ಶ್ರೀಮದಾಚಾರ್ಯ ಸ್ಪಷ್ಟವಾಗಿ ನಿರ್ಣಯ ಮಾಡಿಕೊಡ್ತಾರೆ, ದೇವರ ಪೂಜೆ ಕೂತಾಗ ಬೇಕಾದವ್ರು ಬರಲಿ ಹೇಳೋ ಹಂಗಿಲ್ಲ ಅಂತ. ಯಾಕೆ, ಧಮಃ ನನ್ನ ಎದುರಿಗೆ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನಿದ್ದಾಗ ಅವರಿಗಿಂತಲೂ ದೊಡ್ಡವರು ಯಾರಿದ್ದಾರೆ, ಹೇಳುವ ಅವಶ್ಯಕತೆಯೇ ಇಲ್ಲ. ಅದು ಅಪಚಾರವೂ ಅಲ್ಲ, ಏನಿದ್ರು ಒಂದೇ ಒಂದು, ಅವರು ಬಂದಾಗ ಮಾತ್ರ ಇಡಬೇಕು. ಯಾರವರು ತತ್ವಜ್ಞಾನೋಪದೇಶ ಮಾಡಿರ್ತಕ್ಕಂತಹ ಗುರುಗಳು ಬಂದ್ರೆ ಮಾತ್ರ ಇಡಬೇಕು. ಯಾಕೆ, ಆ ದೇವ್ರ ಪೂಜೆ ಮಾಡಕ್ಕೆ ಅಧಿಕಾರ ಕೊಟ್ಟಾರೆ ಅವರಲ್ಲ. ಅವ್ರಿಗೆ ನೀವು ಆ ಗುರುಗಳಿಗೆ ಮಾತ್ರ ಅಗೌರವವನ್ನ ಮಾಡಬಾರದು. ಯಾಕೆ, ಗುರುಗಳಿಂದ ದೀಕ ಇನ್ನಾರೋ ಆಪ್ತರು ನಿನಗೆ, ಗುರುಗಳೇ ಪರಮಾಹಿತಕರು ನೋಡೋ, ಗುರುಸ್ವಾಮಿ ವರದ ಗೋಪಾಲ ವಿಠಲ ಸರ್ವ ದುರಿತಗಳ ಕಳೆಯವನೋ, ಸುಖ ದೊರೆವ ನೋಡೋ, ಸ್ಮರಿಸೋ ಗುರುಗಳ ಮನವೇ, ಸ್ಮರಿಸೋ ಗುರುಗಳ. ಅವ್ರು ಬಂದಾಗ ಎದ್ದೇಳಬೇಕು. ಬರೀ ಎದ್ದೇಳೋದಷ್ಟೇ ಇಲ್ಲ, ಸ್ನಾನ ಆಗಿರ್ತದೋ ಬಿಡ್ತದೋ ವಿಚಾರವೂ ಇಲ್ಲ, ಹೋಗಿ ಗಟ್ಟಿಗೆ ಅವರ ಕಾಲನ್ನು ಹಿಡಿದು ನಮಸ್ಕಾರವನ್ನು ಮಾಡಿದೆ. ಇದು ಶ್ರೀಮದಾಚಾರ್ಯ ಕೊಟ್ಟಿರ್ತಕ್ಕಂತಹ ನಿರ್ಣಯ. ಏನೋ ಇಲ್ಲಿ ಯಾರೋ ಹೇಳಿದ್ರು ಅದಲ್ಲ, ಸ್ವಯಂ ಶ್ರೀಮದಾಚಾರ್ಯರು ಗುರುಗಳ ಬಗ್ಗೆ ಅಷ್ಟು ಅದ್ಭುತವಾದ ವೈಶಿಷ್ಟ್ಯವನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಧಮಃ ತಪಃ, ನಾವು ದೇವರ ಪೂಜೆಗೆ ಕೂತಾಗ ಏಕಚಿತ್ತವಾಗಿ ದೇವರ ಪೂಜೆ ಮಾಡಿದ್ರೆ ಅದೇ ದೊಡ್ಡದಾಗಿರ್ತಕ್ಕಂತಹ ತಪಸ್ಸು. ಶಮಃ ಮನ್ನಿಷ್ಠತಾ ಬುದ್ಧಿ, ಅದೇ ಭಗವಂತನಲ್ಲಿ ಮನಸ್ಸನ್ನ ಇಡುವುದೇ ದೊಡ್ಡ ತಪಸ್ಸು. ಋತಂ ತಪಸ್ ಸತ್ಯಂ ತಪಶಮಸ್ತಪೋದಮಸ್ತಪೋ ದಾನಂ ತಪಃ, ಪ್ರತಿನಿತ್ಯ ದಾನವನ್ನ ಕೊಡ್ತೀನಿ ಅಂತ ಸಂಕಲ್ಪ ಮಾಡ. ಮಹಾಭಾರತದಲ್ಲಿ ಬರ್ತದೆ, ಪ್ರತಿನಿತ್ಯ ದಾನವನ್ನ ಮಾಡ್ತೀನಿ ಅಂತ ದಾನವನ್ನ ಮಾಡಿದ್ರೆ ಅದೊಂದು ದೊಡ್ಡದಾದ ತಪಸ್ಸು. ಏನ್ ದಾನ ಕೊಡ್ಬೇಕಾಚಾರ್ಯ, ಎಲ್ಲ ಬೆಳ್ಳಿ ಬಂಗಾರ ರೇಟ್ ನಿಮ್ಗೆ ಗೊತ್ತೇ ಇದೆ. ಅಯ್ಯೋ ಬೆಳ್ಳಿ ಬಂಗಾರ ರೇಟ್ ಬೇಕಾಗಿಲ್ಲ ನಮಗೆ, ನಾವು ಅದಕ್ಕೆ ಯಾರು ತೃಪ್ತರಾಗೋದಿಲ್ಲ. ಇವತ್ತಿಗೆ ನೀವು 10 kg ಬಂಗಾರ ಕೊಡಿಸಿದ್ರು 12 kg ಕೊಡುವಂತ ಕೇಳ್ತಾರೆ. ಸಪ್ಪೆ ಮೇಲುವಾಗ ಸೊಪ್ಪು ಬೇಕೆಂಬಾಸೆ, ಸೊಪ್ಪು ದೊರೆತಾಗ ತುಪ್ಪ ಬೇಕೆಂಬಾಸೆ, ತುಪ್ಪ ದೊರೆತಾಗ ಇನ್ನಷ್ಟು ಬೇಕೆಂಬಾಸೆ, ಇನ್ನಷ್ಟು ದೊರೆತಾಗ ಮತ್ತಷ್ಟು ಬೇಕೆಂಬಾಸೆ, ಕಟ್ಟಬೇಡಂಬಾಸೆ ಕಡುಸುಖವ ಕಾಣ್ಬಾಸೆ ಅಂತ ಹೇಳಿದ್ದಾರಲ್ಲ. ಹಾಗಿದ್ದಾಗ ಮನುಷ್ಯನಿಗೆ ಎಷ್ಟು ಕೊಟ್ಟರು ತೃಪ್ತಿ. ಹಾಗಾದ್ರೆ ಯಾವ ದಾನವನ್ನ ಮಾಡಬೇಕು? ಒಂದೇ ಒಂದು ದಾನ, ಅನ್ನದಾನ. ಅದು ಎಲ್ಲರಿಗೂ ಸಿಗತಕ್ಕಂಥ ದಾನ. ಅದರ ಮೇಲೆ ಇನ್ನೊಂದು ದಾನ ಇದೆ, ಆರವರೆಗಿತನಸಾರ ವಿದ್ಯಾದಾನ. ಯಾಕೆ, ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂತ ವಿದ್ಯೆ. ಆ ಊಟ ಬಡಿಯವರ ಮನೆಯಲ್ಲಿ ಕೈ ಹೊತ್ತಿ ಕೆಳಗೆ ಹೋಗೋವರೆಗೂ ಅಷ್ಟೇ.
ಹಿಂಗೆಲ್ಲ ದೊಡ್ಡ ಅಪಾಯಿಂಟ್ಮೆಂಟ್ ಇದ್ದಾನೆ ಮೆಟ್ಲು ಹಿಡ್ಕೊಂಡು ಹೋದ್ರೆ ಕೆಳಗೆ ಇನ್ನೊಮ್ಮಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಅದಷ್ಟೇ ಮುಗಿತಲ್ಲಿ ಜೀರ್ಣ ಆಗಿ ಬಿಡುತ್ತದೆ. ಅನ್ನೇನ ಕ್ಷಣಿಕಾದ್ರು ನಮ್ ಬೇಕಾದ ಕೇಳ್ತಾರೆ, ಏನೋ ನಮ್ಮನ್ನು ಕರೆಯ ಮರ್ತ್ಬಿಟ್ಟೇನೋ ಅಂತಾರೆ. ಯಾಕೆ ಅದು ಮುಗಿಯಲ್ಲ ಅದು. ಆದ್ರೆ ಯಾವ ಜೀವಂತ ವಿದ್ಯೆ ಇತ್ತು ಅಂದ್ರೆ ಬದುಕಿರೋವರೆಗೂ ಅದನ್ನ ನೆನ್ಸ್ಕೊಂತ ಇರ್ತಾರೆ. ಅಯ್ಯೋ ನೀವು ನಮಗೆ ಪಾಠ ಹೇಳಿದ್ರಿ, ಅಯ್ಯೋ ನಿಮ್ಗೆ ವಿದ್ಯೆ ಕೊಟ್ಟಿದ್ರಿ, ನಿಮ್ಗೇನ್ ಮಾಡಿದ್ರಿ ಅಂತ ಅದನ್ನ ನೆನಪಿಸಿಕೊಡ್ತಾರಪ್ಪ. ಅದಕ್ಕೋಸ್ಕರವಾಗಿ ಉತ್ತಮವಾಗಿರ್ತಕ್ಕಂತಹ ದಾನ ಅಂತಂದ್ರೆ ಯಾವ ಜೀವಂತ ವಿದ್ಯಾದಾನ ಮಾಡಿ, ಸಾಧ್ಯವಾಗ್ಲಿಲ್ಲ ಅಂತಂದ್ರೆ ಅನ್ನದಾನವನ್ನಾದರೂ ಮಾಡಿ ಮನುಷ್ಯ ತೃಪ್ತಿ ಪಡ್ತಾನೆ. ಅದಕ್ಕೇನ್ ಮಾಡ್ತಾರೆ, ಹಿಂದಿನ ಕಾಲದಲ್ಲೆಲ್ಲ ಕೆಲಸಬೇಕು. ಈಗೆಲ್ಲ ಬ್ರಾಹ್ಮಣರು ಒಂದ್ ಕಡೆ ಇದ್ದಾನೆ, ಸಮಾಗಮ ಇದೆ ಕೊಡ್ತಾರೆ. ಹಿಂದಿನ ಕಾಲಕ್ಕೆ ದಿನಾ ಒಂದ್ ಮುಷ್ಟಿ ಹಾಕಿ ತೆಗೆದು ಒಂದ್ ಪಾತ್ರೆ ಹಾಕಿ ಇಟ್ಬಿಡ್ತಿದ್ರು. ಎಲ್ಲ ಸಮೂಹ ಸೇರಿದಾಗ ಇವರು ಬಂದಾಗ ಅವರಿಗೆ ಕೊಟ್ಬಿಡೋದು. ನಿಮ್ ಕಡೆ ಜಾಸ್ತಿ ಇರ್ತದೆ, ಧಾರವಾಡ ಹುಬ್ಬಳ್ಳಿ ಸ್ವಲ್ಪ ಜಾಸ್ತಿ. ಯಾರೇ ಮನೆಯವ್ರು ಬಂದವ್ರು ಏನಿಲ್ಲ ಅಂತ ಹೇಳ್ಬಾರ್ದು. ಅದಕ್ಕೆ ಒಂದ್ ಡಬ್ಬಿಲಿ ಒಂದ್ ಅವಲಕ್ಕಿ, ಒಂದೊಂದು ಡಬ್ಬಿಲಿ ಒಂಡಿ, ಒಂದ್ ತೊಂಬಿಲಿ ಒಂದ್ ನೀರಿಟ್ಟು ಇಟ್ಬಿಟ್ರೆ ಯಾಕೆ ಬಂದ ವ್ಯಕ್ತಿಗೆ ನಾವು ಏನು ಹಾಗೆ ಕಳಿಸಬಾರದು ಅನ್ನತಕ್ಕಂತಹ ವಿಚಾರದಿಂದ ಅದಕ್ಕೆ ದಾನಂ ತಪಃ ಯಜ್ಞಂ ತಪಃ. ಯಜ್ಞ ಇದೇ ಒಂದು ದೊಡ್ಡದಾದ ತಪಸ್ಸು. ಏನ್ ಯಜ್ಞ? 2 ವಿಧವಾದ ಯಜ್ಞ ಇದೆ. ಏನದು 2 ವಿಧವಾದ ಯಜ್ಞ ಅಂದ್ರೆ ಮೀಮಾಂಸಾ ಶಾಸ್ತ್ರ ಬರ್ತದೆ. ವಸಂತೆ ವಸಂತೆ ಯಜಯಿತ ಅಂದ್ರೆ 2 ತಿಂಗಳಿಗೆ ಮನೆಯಲ್ಲೊಂದು ಹೋಮ ಆಗ್ಬೇಕಂತೆ. ಅಂದ್ರೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ ಎಲ್ಲ. ಇಲ್ಲಿ ವಾಸ್ತುಶಾಸ್ತ್ರ ಮಾತಾಡಕ್ ಹೋಗ್ತಾರಲ್ಲ ಅವರೆಲ್ಲ ಇದೇ ಹೇಳೋದು. ಯಾಕೆ? ನಾವು ಯಾವತ್ತೋ ವಾಸ್ತು ಹೋಮ ಮಾಡಿರ್ತೀವಿ, ಅದ್ರ ಪವರ್ ಎಷ್ಟಿರುತ್ತೆ? 1 ವರ್ಷ, 2 ವರ್ಷ, 3 ವರ್ಷ, 10 ವರ್ಷ ಅವರೆಷ್ಟೆಷ್ಟು ಶ್ರದ್ಧಾ ಭಕ್ತಿ ಪೂರ್ವಕ ಮಾಡಿರ್ತಾರೆಯೋ, ಮಾಡಿಸಿರ್ತಾರೆಯೋ ಅಷ್ಟು ವರ್ಷ ಇರ್ತಾರೆ. ಆಮೇಲೆ ಅದು ಕ್ಷೀಣಿಸ್ತಾ ಹೋಗ್ತದೆ. ಆಮೇಲೆ ನಾವು ಪುಣ್ಯದ ಮೇಲೆ ಡಿಪೆಂಡ್ ಆಗತ್ತೆ. ಆಮೇಲೆ ಅದೆಲ್ಲ ಕ್ಷೀಣಿಸ್ತಾ ಆಗುತ್ತೆ. ಅದಕ್ಕೆ ಏನ್ ಮಾಡಿದ್ರು? ವಸಂತೆ ವಸಂತೆ ಯಜಯಿತ. ಮನೆಯಲ್ಲಿ ಅವಾಗವಾಗ ದಾನ, ಧರ್ಮ, ಪೂಜೆ, ಪುರಸ್ಕಾರ, ಅನ್ನದಾನ. ಅದಕ್ಕೆ ಅವನಿಗೆ ಗೃಹಸ್ಥ ಅಂತ ಕರೆದ್ರು. ಗೃಹೇ ತಿಷ್ಠತೀತಿ ಗೃಹಸ್ಥ. ಮನೆಯಲ್ಲಿ ಇದ್ದು ಈ ಎಲ್ಲ ಧರ್ಮಕರ್ಮ ಮಾಡ್ಕೊಳ್ತಾ ಇದ್ರೆ ಮನೆಯಲ್ಲೂ ಯಾವ ದೋಷ ಬರೋದಿಲ್ಲ, ಯಾವ ವಿಚಾರಗಳು ಕೂಡ ಮನಸ್ತಾಪ ಬರದೇನೆ ನೆಮ್ಮದಿಯಿಂದ ಇರ್ತಾನಕ್ಕೋಸ್ಕರವಾಗಿಯೇನೆ ಈ ಎಲ್ಲ ಕ್ರಮಗಳನ್ನ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಯಜ್ಞ ಯಾವುದು? ಯಜ್ಞ ಉಲ್ಟ ಬಂದ್ಬಿಡ್ರಿ. ನಮ್ಮೆಲ್ಲ ಅಂಕಾನ ಮಾಮತವಗತಿ ಸೂತ್ರ ಎಷ್ಟು ಅಂದ್ರೆ ವಿಷ್ಣು ಷಡಕ್ಷರ ಹಿಂದೆ ಬರಲಿ ಅಂತ ಹೇಳಿದಾಗ ಇಲ್ಲೂ ಕೂಡ ಅಂಕಾನ ಮಾಮತ. ಯಜ್ಞ ಅಂದ್ರೆ ಏನು? ಜ್ಞ ಕೊನೆಗಿದೆ. ಜ್ಞಾನಾರ್ಥಂ ಯಜ್ಜತೆ. ಯಜ್ಞ ಅಂದ್ರೆ ಏನು? ಜ್ಞಾನಾರ್ಥಂ. ಯಜ್ಞ, ಹವನ, ಹೋಮ, ದಾನ, ಪುರಸ್ಕಾರ ಇಷ್ಟು ತನಕ ಏನು ಶಮ, ದಮ, ಸ್ತಮ ಎಲ್ಲ ಬದುತ್ತಲ್ಲ, ಅದು ಯಾವ್ದು ಸಲುವಾಗಿ ಮಾಡಬೇಕು ಅಂದ್ರೆ ಜ್ಞಾನಾರ್ಥಂ. ದಾನ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ನನಗೆ ಈ ದಾನದಿಂದ ಬರತಕ್ಕಂತಹ ಪುಣ್ಯದಿಂದ ಉತ್ತಮವಾಗಿರ್ತಕ್ಕಂತಹ ಭಗವಂತನ ಜ್ಞಾನವಾಗಿ ಅಂತ ದಾನವನ್ನು ಮಾಡಬೇಕೇ ಹೊರತು, ತಪಸ್ಸನ್ನು ಮಾಡಬೇಕೇ ಹೊರತು ಬೇರೆ ಏನೇನೋ ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡು ದಾನವನ್ನ ಮಾಡ್ತಾ ಹೋದ್ರೆ ಅದು ಕೂಡ ಸಕಾಮ ಕರ್ಮವಾಗಿ ಈ ಲೋಕದಲ್ಲಿ ಭುಂಜಿಸಬಹುದಾದ ಏನೋ ಒಂದು ಭುಂಜಿಸಿ ಅದರಲ್ಲೇ ಪೋಲಿಸ್ಕೊಂಡ್ಬಿಡ್ತೇವೆ ಹೊರತು ಶ್ರೇಷ್ಠವಾದ ಭಗವಂತನ ಜ್ಞಾನವಾಗಲಿಕ್ಕೆ ಅದು ಪೂರಕವಾಗುವುದಿಲ್ಲ. ಅದಕ್ಕೆ ಯಜ್ಞ ಅಂದ್ರೆ ಇದೆ. ಜ್ಞಾನಾರ್ಥಂ ಯಜ್ಜತೆ. ಇಷ್ಟ ತನಕ ವೃತಂ ತಪ, ಸತ್ಯಂ ತಪ ಇತ್ಯಾದಿಗಳೇನು ಬಂದಿತ್ತೋ ಎಲ್ಲವೂ ಕೂಡ ಜ್ಞಾನಾರ್ಥಂ. ಯಾರ ಜ್ಞಾನ? ಭಗವಂತನ ಜ್ಞಾನ. ಆ ಭಗವಂತನ ಜ್ಞಾನ ಆಯ್ತು ಅಂದ್ರೆ ನಾವು ಬಂದಿದ್ದಕ್ಕೆ ಸಾರ್ಥಕ. ಇದೆಲ್ಲ ಮನೆ ಕಟ್ಟಿದ್ರೆ ಕೃತಕೃತ್ಯರಾದೆವು. ಅದ್ಯಮೇ ಶ್ರೀನಿವಾಸ ದೇವರ ಪಾದ ಪ್ರಕ್ಷಾಳನೆ ಮಾಡ್ತಾ ಇರ್ತಕ್ಕಂಥ ಆಕಾಶರಾಜ ಈ ಮಾತನ್ನು ಹೇಳ್ತಾನೆ. ಅದ್ಯಮೇ ಸಫಲಂ ಜನ್ಮ ಜೀವಿತಂ ಸಸುಜೀವಿತಂ ಮಧ್ಯನ ಪಿತರ ತೃಪ್ತಾಹ ಕುಲಂ ಪಾವನತಾಂ ಗತಂ ಅಂತ ಸಾಕ್ಷಾತ್ ಭಗವಂತನ ಪಾದ ಪ್ರಕ್ಷಾಳನೆ ಮಾಡಿ ಆಕಾಶರಾಜ ಈ ಮಾತು ಹೇಳ್ದ. ನನ್ನ ಜನ್ಮ ಇವತ್ತಿಗೆ ಸಾರ್ಥಕವಾಯಿತು. ಹಾಗೆ ನಾವು ಯಾವತ್ತು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ತೇವೆ ಅವತ್ ನಾವು ಉದ್ಗಾರ ತೆಗಿಬೇಕು. ಅದ್ಯಮೇ ಸಫಲಂ ಜನ್ಮ ಜೀವಿತಂ ಸಸುಜೀವಿತಂ. ಮನೆ ಕಟ್ಟು, ಮಡದಿ ಕೊಡು, ಮಕ್ಕಳು ಮಾಡು, ಅವರು ಮದುವೆ ಮಾಡು, ಓದಿಸು, ಇದೆಲ್ಲ ಸೆಕೆಂಡರಿ. ಮಾಡಬೇಕಾದ ಕರ್ತವ್ಯ ಅದನ್ನು ಭಗವಂತನ ಸೇವಾ ಅಂತ ತಿಳ್ಕೊಂಡು ಮಾಡಿದ್ರೆ ಪುಣ್ಯ, ಅದು ಒಂದು. ಅದು ನಮ್ಮದೇನ್ ಕೆಲಸ? ಭಗವಂತನ ಸಾಕ್ಷಾತ್ಕಾರ. ಇಲ್ಲ ಅಂದ್ರೆ ಏನು? ತಿರ್ಗ ಇಲ್ಲೇ ಬರಬೇಕು. ಇಲ್ಲೇ ಬರಬೇಕು. ಎಲ್ಲಿ ಹೊಡ್ತೀವಿ ಗೊತ್ತಿಲ್ಲ, ಯಾವ ಸ್ಕೂಲಿಗೆ ಸೇರಿಸ್ತಾರ ಗೊತ್ತಿಲ್ಲ, ಯಾರ ಅಪ್ಪ ಅಮ್ಮ ಆಗ್ತಾರೆ ಗೊತ್ತಿಲ್ಲ. ABCD ತಪ್ಪಿದ್ದಲ್ಲ. ಒಂದು ಸಲ ಹೇಳಿದ್ದನ್ನು ಇನ್ನೊಂದು ಸಲ ಹೇಳಿದ್ರೆ ಅಯ್ಯೋ ಹೋಗಮ್ಮ ಅಂತ ಹೋಗ್ತಿರ್ತೀವಿ. ನಾವು ಜನ್ಮ ಜನ್ಮದಲ್ಲೇ ಹೇಳ್ಕೊಂಡ್ ಬಂದಿದ್ದೇವಲ್ಲ, ಇಷ್ಟು ವರ್ಷ, ಇಷ್ಟು ಜನ್ಮಗಳಲ್ಲಿ ಹೇಳ್ಕೊಂಡ್ ಬಂದಿದ್ದೇವಲ್ಲ.
ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅಂತ ಏನಾರ ನೆನಪಿದೆಯಾ ನಮಗೆ? ಇಲ್ಲ. ತಿರ್ಗಾ ಅಲ್ಲಿಗೆ ಬರಬೇಕು. ಹೋದ್ಸಲ SSLC ಪಾಸ್ ಮಾಡಿದೆ, ಫಸ್ಟ್ ಇದಕ್ಕೆ ಸೇರಿಸ ಫಸ್ಟ್ PU ಎಂದು ಕೇಳ್ತಾನ ದೇವ್ರು? ಇಲ್ಲ. ಎಲ್ಲ ಮರ್ತೋಗಿರುತ್ತೆ. ಹಾಗೆ ಬಂದಿರ್ತಾನೆ ಭೂಸ್ಪರ್ಶದಿಂದ ಎಲ್ಲ ಮರ್ತೋಗಿರುತ್ತೆ. ತಿರ್ಗಾ ಇದು ಬೇಡ ಅನ್ಬೇಕಾದ್ರೆ ಅದ್ಯಮೇ ಸಫಲಂ ಜನ್ಮ ಜೀವಿತಂ ಸುಜೀವಿತಂ, ನಮ್ಮ ಬಿಂಬರೂಪಿಯಾದ ಭಗವಂತನ ಸಾಕ್ಷಾತ್ಕಾರ ಅದೇ ಮುಖ್ಯ ಉದ್ದೇಶ. ಮಿಕ್ಕಿದೆಲ್ಲವೂ ಕೂಡ ಟೆಂಪ್ರವರಿ, ತಾತ್ಕಾಲಿಕ. ಇಂಗ್ಲಿಷ್ ಟೆಂಪ್ರವರಿ, ಕನ್ನಡದ ತಾತ್ಕಾಲಿಕ ಅಷ್ಟೇ. ಅದಕ್ಕೋಸ್ಕರವಾಗಿ ಹಿರಣ್ಯಕಶಿಪು ಏನು ತಪಸ್ಸನ್ನು ಮಾಡಿದ, ಆ ತಪಸ್ಸನ್ನ ನಾವು ಆದರ್ಶವಾಗಿಟ್ಟುಕೊಂಡು ಭಗವಂತನ ಸಾಕ್ಷಾತ್ಕಾರಕ್ಕೆ ನಾವು ತಪಸ್ಸನ್ನು ಮಾಡಬೇಕೆ ಹೊರತು ಬೇರೆ ಇನ್ಯಾವುದೋ ಅಪೇಕ್ಷೆಗಳಿಗೆ ಇಟ್ಟುಕೊಂಡು ನಾವು ಮಾಡಿದರೆ ಫಲಸತ್ತೋ ಬಿಡುತ್ತೋ ಅದು ಮುಂದಿಂದು. ಆದ್ರೆ ನಮಗಂತೂ ಅದು ವ್ಯರ್ಥ. ಅದಕ್ಕೆ ಹಿರಣ್ಯಕಶ್ಯಪ ತಪಸ್ಸನ್ನ ಮಾಡಿದ್ದಾನೆ. ಮಾಡ್ತಾ ಇರಬೇಕಾದ್ರೆ ಎಲ್ಲಾ ದೇವತೆಗಳು ಒಂದು ಸಾಕಷ್ಟು ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟು ಮಾಡಿದ್ರು ಕೂಡ ಅವನು ದೃಢವಾಗಿರತಕ್ಕಂತಹ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಮಾಡ್ತಾ ಇರಬೇಕಾದ್ರೆ ಕೊನೆಗೆ ತಂ ದದರ್ಶ ಪ್ರತಿಚ್ಛನ್ನಂ ವಲ್ಮೀಕಾ ಕೃತಕೀಚಕೈಹಿ ಪಿಪೀಲಿಕಾಭಿರಾಕೀರ್ಣಂ, ಅವನ ಆ ದೇಹದ ಮೇಲೆ ಹುತ್ತಾ ಬೆಳೆದು ಅದರ ಮೇಲೆ ಎಲ್ಲ ವಿಧವಾಗಿರ್ತಕ್ಕಂತಹ ವಲ್ಮೀಕಾದಿಗಳು ಹುತ್ತಾ ಬೆಳೆದು ಅದ್ರ ಮೇಲೆ ಗಿಡಗಳೇ ಬೆಳೆದು ಅದರ ಮೇಲೆ ಪಿಪೀಲಿಕಾಹ, ಇರಿವಿ, ಗೊತ್ತ ಎಲ್ಲ ಓಡಾಡ್ತಾ ಇರ್ತದೆ. ಅವನಿಗೆ ಯಾವುದು ದೇಹಕ್ಕೆ ಆಗಿದ್ದು ಗೊತ್ತಾಗ್ತಾ ಇಲ್ಲ. ಯಾಕೆ? ಅವನ ಮನಸ್ಸು ಪೂರ್ತಿ ಬ್ರಹ್ಮದೇವರಲ್ಲಿ ಇಟ್ಟಿತ್ತು. ನಾವು ಹಾಗೆ ಒಂದು ಸಂಧ್ಯಾವನೆ ಮಾಡಲಿ, ಒಂದು ದೇವರ ಪೂಜೆ ಮಾಡಲಿ, ಒಂದು ಪ್ರವಚನ ಕೇಳಿ, ಒಂದು ಪ್ರವಚನ ಹೇಳಿ, ನಾವು ಅದರಲ್ಲೇ ಮನಸ್ಸಿಟ್ಟಿದ್ರೆ ಮಾತ್ರ ಫಲಸತ್ಯ ಹೊರತು ಇಳಿದು ಹೋಗಿದ್ರೆ ನಮ್ಮ ಮನಸ್ಸಲ್ಲಿ ಹೋಗ್ತಾ ಇದ್ರೆ ಪುಣ್ಯವು ಕೂಡ ಅಷ್ಟೇ ಕಮ್ಮಿ ಆಗ್ತದೆ. ಅದಕ್ಕೆ ಶ್ರೀನಿವಾಸನ ಕೊನೆಯ ಭಾಗದಲ್ಲಿ ಹೇಳ್ತಾನೆ, ಯಾರು ಈ ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ತಾರೆ ಕೇಳ್ತಾರೆ ಅವರಿಗೆ ಕೋಟಿ ಕನ್ಯಾ ಪ್ರಧಾನೇನ ಯಾವತ್ ಭೂಮಿ ಪ್ರಧಾನತಃ, ಒಂದು ಕೋಟಿ ಕನ್ಯಾದಾನ ಮಾಡಿದಷ್ಟು ಪುಣ್ಯ. ಏ ಉತ್ಸವಂ ಕಾರಯಂತಿ, ಯಾರು ಇದನ್ನ ಹೇಳ್ತಾರೆ ಕೇಳ್ತಾರೆ, ಉತ್ಸವ ಶ್ರೀನಿವಾಸ ಕಲ್ಯಾಣೋತ್ಸವನ ಮಾಡ್ತಾರೆ. ಕೋಟಿ ಕನ್ಯಾ ಪ್ರಧಾನೇನ ಅಷ್ಟೇ ಅಲ್ಲ, ಯಾವತ್ ಭೂಮಿ ಪ್ರಧಾನತಃ, ಇಡೀ ಭೂಮಿಯನ್ನ ಗೆದ್ದು ದಾನ ಕೊಟ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ. ಎಲ್ಲರೂ ಖುಷಿ ಪಟ್ಬಿಟ್ರು, ನಾವು ಕೇಳೀವಿ ನಾವು ಮಾಡೀವಿ ಅಂತ. ಅದೇ ವೇದಿವ್ಯಾಸರ ಕೆಳಗೊಂದು ಬರೋದ್ರು ಏನಂತ, ಎಷ್ಟೋ ಆದರಾತ್, ಇನ್ನೊಂದು ಶ್ಲೋಕದ ಹೇಳ್ತಾರೆ, ಎಷ್ಟೆಷ್ಟು ಆದರದಿಂದ ನಮಗೆ ಬೇಕು ಎನ್ನತಕ್ಕಂತಹ ಉದ್ದೇಶದಿಂದ ನಮ್ಮ ಉದ್ಧಾರವಾಗತ್ತೆ ಎನ್ನುವಂತ ಉದ್ದೇಶದಿಂದ ಎಷ್ಟೆಷ್ಟು ನಾವು ಕೇಳ್ತೇವೋ ಅಷ್ಟು ಫಲ ಸಿಗುತ್ತೆ. ಹೇಳಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಅಷ್ಟು ಸಿಕ್ತು ಅಂತ ಕೇಳಬೇಡಿ. ಯಾಕೆ? ಹೇಳೋರಲ್ಲೂ ಅನೇಕ ವಿಧವಾದ ಭಾವನೆಗಳಿರ್ತಾರೆ. ನಾನು ಭಾರಿ ಹೇಳಿದೆ ಅಂತ ಅನ್ಸ್ಕೋಬೇಕು ಅಂತ ಹೇಳೋರು ಇರ್ತಾರೆ. ಏನೋ ಕರೆದಿದ್ದಾರೆ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳೋರು ಇರ್ತಾರೆ. ಕೆಲವರು ಅಲ್ಲಿ ಇಲ್ಲಿ ಹೋಗೋ ಬಂದು ಬೊಮ್ಮಣ್ಣಪ್ಪ ಮನೆಯಿಂದ ಕಿರಿಕಿರಿ ತಪ್ಪಂಗ ಆಗತ್ತೆ ಅಂತ ಹೇಳಕ್ ಬಂದಿರೋರು ಇರ್ತಾರೆ. ಕೆಲವರು ನಾವು ಪ್ರಸಿದ್ಧಿಗೆ ಬರಬೇಕು ಅಂತ ಹೇಳೋರು ಬಂದವರು ಇರ್ತಾರೆ. ಯಾವುದು ಉಪಯೋಗ ಇಲ್ಲ. ಉದ್ಧರೇತ ಆತ್ಮನಾತ್ಮ ಹೇಳೋದು ನನ್ನ ಕರ್ತವ್ಯ, ಭಗವಂತನ ಪ್ರೀತಿ ಇದೇ ಮುಂದಿನ ಸ್ಕಂದದಲ್ಲಿ ಬರ್ತದೆ. ಆಚಾರ್ಯ ಹೇಳ್ತಾರೆ, ಅದರ ಪ್ರಸಂಗ ಬಂದಿದ್ದರಿಂದ ಸಮುದ್ರ ಮಥನ, ಹಾಲಾಹಲ ವಿಷ ಕುಡಿಯತಕ್ಕಂತಹ ಪ್ರಸಂಗ. ರುದ್ರದೇವರ ಹಾಲಾಹಲ ವಿಷನ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಪಾರ್ವತೀ ದೇವಿ ಬಂದು ತಡಿತಾ ಇದ್ದಾಳೆ, ಕುಡಿಬೇಡಿ ಅಂತ. ರುದ್ರದೇವರನ್ನು ಮಾತು ಹೇಳ್ತಾರೆ, ಏನದು? ಹರೇ ಪ್ರೀತೆ, ನಾನು ವಿಷಪ್ರಾಶನವನ್ನ ಮಾಡ್ತಾ ಇರತಕ್ಕಂತಹದ್ದು ನಾನು ಮಾಡಿದೆ ಎನ್ನತಕ್ಕಂತಹ ಒಂದು ಕೀರ್ತಿಗೋಸ್ಕರವಾಗಿ ನಾನು ಕುಡಿತಾ ಇಲ್ಲ ಪಾರ್ವತಿ. ಹರೇ ಪ್ರೀತೆಯೇ, ನಾನು ಈ ವಿಷಪ್ರಾಶನವನ್ನ ಮಾಡುವುದರಿಂದ ಭಗವಂತ ಪ್ರೀತನಾಗ್ತಾನೆ, ಅದಕ್ಕೆ ನಾನು ವಿಷಪ್ರಾಶನ ಮಾಡ್ತಾ ಇದ್ದೇನೆ ಹೊರತು ಬೇರೆ ಇನ್ಯಾವುದಕ್ಕೂ ಅಲ್ಲ. ಅದರ ಜೊತೆಗೆ ಏನೋ ಜೀವ ಜಂತುಗಳಿದ್ದಾರೆ, ಜಗತ್ತಿದೆ, ಅದಕ್ಕೆಲ್ಲ ಕ್ಷೇಮವಾಗತ್ತಲ್ಲ, ಅದಕ್ಕೋಸ್ಕರವಾಗಿ ನಾನು ಪಾನವನ್ನು ಮಾಡ್ತಾ ಇದ್ದೇನೆ. ಲೆಕ್ಕ ಹಾಕಿ ರುದ್ರದೇವರ ಮಾತು. ಹರೇ ಪ್ರೀತೆ, ವಿಷಪ್ರಾಶನ ಮಾಡಿದರೂ ರುದ್ರದೇವರು ಭಗವಂತನ ಪ್ರೀತಿಗೆ ಅಂತ ಕೊಟ್ಟು, ಅದ್ರ ದೇವರವ್ರಿಗೆ ಏನ್ ಕೊಟ್ಟ? ದೇವರು ಉತ್ತರ ಕೊಟ್ಟ, ಸ್ವಾಮಿ ಯಾಕೋ ರುದ್ರದೇವ್ರಿಗೆ ಯಾಕೆ ಹೇಳಿದ ವಿಷ ಕುಡಿಯಕ್ಕೆ? ವಾಯುದೇವರು ಅಷ್ಟು ಕುಡಿತಿದ್ರಲ್ಲ ಅಂದ್ರೆ ರುದ್ರಸ್ಯ ಯಶೋರ್ಥಾಯ, ರುದ್ರದೇವ್ರನ್ನ ಕೀರ್ತಿ ಕೊಡ್ಬೇಕಲ್ಲ. ಬರೀ ವಾಯುದೇವರಿಗೆ ಕೀರ್ತಿ ಕೊಟ್ರೆ ವಾಯುದೇವರು ಕೊಡೋದು ಸತ್ಯ, ಆಗ ಜಗತ್ತು ಹಾಕಿ ತಿಳ್ಕೊಳ್ಳಲ್ಲ. ವಾಯುದೇವರ ಇವತ್ತು ಮತ್ತು ಜಗತ್ತಿಗೆ ಗೊತ್ತಾಗಬಾರ್ದು, ಕೆಲವರಿಗೆ ಮಾತ್ರ ಗೊತ್ತಾಗ್ಬೇಕು.
ಅದಕ್ಕೇನ್ ಮಾಡಿದ, ಅದನ್ನು ರುದ್ರದೇವರ ಕಡೆಗೆ ತಿಳಿಸಿದ. ಓ ರುದ್ರದೇವರು ಯಶಪ್ರಾಶನವನ್ನು ಮಾಡಿದರು ಅಂತ ಕೊಟ್ಟು ರುದ್ರದೇವರಿಗೆ ಯಶೋತ್ಥಾಯ. ನಾವು ಕೀರ್ತಿಯ ಬೆನ್ನತ್ತಿ ಹೋಗಬೇಕಾಗಿಲ್ಲ, ಕೀರ್ತಿ ನಮ್ಮನ್ನ ಬೆನ್ನತ್ತಿ ಬರಬೇಕಾಗಿದೆ. ಅದಕ್ಕೆ ರುದ್ರದೇವರು ಹರೇ ಪ್ರೀತಿಯ ಭಗವಂತನಿಗೆ ಪ್ರೀತ್ಯಾಸ್ಪದವಾದ ಕೆಲಸ ಮಾಡಿದ್ರೆ ದೇವರು ನಾವೆಲ್ಲೂ ಹೋಗಬೇಕಾಗಿಲ್ಲ, ನಮ್ಮ ಹಿಂದೆ ತಾನೇ ಆ ಕೀರ್ತಿಗೆ ಅಭಿಮಾನ ದೇವತೆ ಕಳಿಸ್ಬಿಡ್ತಾನೆ. ಹೋಗಿ ಅವನು ಬರೀ ನಂದೇ ಕೆಲಸ ಮಾಡ್ಕೊತಾನೆ, ಸ್ವಲ್ಪ ಕೀರ್ತಿ ಕೊಡುವಂತ. ಅದಕ್ಕೋಸ್ಕರವಾಗಿ ನಾವು ಮಾಡುವ ದಾನ ಧರ್ಮ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಿಸ್ವಾರ್ಥವಾಗಿ ಭಗವಂತನ ಸಾಕ್ಷಾತ್ಕಾರ. ಪುನಃ ಈ ಭೂಮಿಗೆ ಬಾರದೇ ಇರುವಂತೆ ನಮ್ಮನ್ನ ಭಗವಂತ ಮೋಕ್ಷದಲ್ಲಿ ಇಟ್ಕೊಂಡು ಅವನ ಸನ್ನಿಧಾನದಲ್ಲಿ ಇಟ್ಕೊಂಡು ಆನಂದವನ್ನ ಕೊಡ್ತಾ ಇದ್ರೆ ಅದೇ ನಿಜವಾಗಿರ್ತಕ್ಕಂತಹ ಸಾಧನೆ. ಅದಕ್ಕೇನ್ ಬೇಕೋ ಸೋಪಾನ ಮೆಟ್ಟಲುಗಳನ್ನು ನಾವು ಪಾಠ ಪ್ರವಚನ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಳ್ತಾ ಒಮ್ಮೆಲೆ ಎಲ್ಲ ಮೆಟ್ಟಲು ತಕ್ಕಾಗಲ್ಲ. ಹೇಗಿದ್ರು ಬ್ರಹ್ಮದೇವರು 100 ವರ್ಷ ಆಗೋ ತನಕ ಸಮಯವಿದೆ. ಇದು ಈ ಬ್ರಹ್ಮದೇವರ ಜೊತೆ ಹೋದ್ರೆ ಒಂದೊಂದು ಜನ್ಮದಲ್ಲಿ ಒಂದೊಂದನ್ನು ಮಾಡ್ಕೋತಿದ್ರೆ ಈ ಸಾಧನೆಗೆ ಪರಿಪೂರ್ಣವಾಗ್ತದೆ ಅನ್ನುವುದಕ್ಕೋಸ್ಕರವಾಗಿ ತಪಸ ಹಿರಣ್ಯಕಶಿಪುವಿನ ತಪಸ್ ಮಾಡದ ತಪಸ್ಸನ್ನ ಮಾತ್ರ ಸ್ವೀಕಾರವನ್ನು ಮಾಡೋಣ. ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದ್ರು ಚಿಂತೆ ಇಲ್ಲ, ಸರಿ. ಆದ್ರೆ ಅವನೇ ಒಂದು ವರ ಕೇಳ್ತಾನೆ, ಅದು ಮಾತ್ರ ಪ್ರಕೃತಿಗೆ ವಿರುದ್ಧ. ಕೆಲವೊಮ್ಮೆ ನನಗೂ ಅನಿಸ್ತಿರ್ತಾರೆ, ಅವನ ಅವಧ್ಯತ್ವ ವರ ಕೇಳಿದ ತಪ್ಪೇನಿದೆ ಅಂತ ಅನಿಸ್ತದೆ. ಯಾಕೆ ಅಂದ್ರೆ ನೋಡಿ, ನಮಗೀಗೆಲ್ಲ ಏನೊಂದು ನಾಲೆಡ್ಜ್ ಇದೆ, ತಿರ್ಗಾ ಅದು ಯಾವಾಗ ಬರ್ಬೇಕು ನಮಗದು, ಯಾವಾಗ ಬರುತ್ತೋ ಗೊತ್ತಿಲ್ಲ. ನಾವು ಹೀಗೆ ಇದ್ಬಿಟ್ರೆ ಒಂದಿಷ್ಟೇನ ಪಾಠ ಪ್ರವಚನ ದೇವರು ಪೂಜೆ ಮಾಡ್ತೀವಿ, ಅದೇನಾಗತ್ತದು ಹೊರಟು ಹೋಗುತ್ತೆ. ಹಾಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ದಿವಸ ಶ್ರೀನಿವಾಸ ದೇವರು ತಿರುಪತಿ ಶ್ರೀನಿವಾಸನನ್ನು ಮುಟ್ಟಿ ಪೂಜೆ ಮಾಡೋದು ನಮ್ಗೆ ಕೊಟ್ಬಿಟ್ರೆ ನಾವೇನ್ ಮಾಡ್ತೀವಿ, ಹೀಗೆ ಇರ್ಲಪ್ಪ ಇದು ನಾನು ಹೋಗಲ್ಲ ಅಂತ ಅಂತೀವಿಲ್ಲ. ದರ್ಶನಕ್ಕೆ ಬಿಟ್ರೇನೆ ಹೋಗಲ್ಲ ಅಪ್ಪ ಸ್ವಲ್ಪ ನಿಲ್ಸು ಅಂತ ಅಂತೀವಿ. ಅಂತೆಲ್ಲ ಪೂಜೆನೆ ಕೊಟ್ಬಿಟ್ರೆ ನಾವೇನ್ ಮಾಡ್ತೀವಿ, ಬೇಡಪ್ಪ ದೇವರು ಹಿಂಗೆ ಇರ್ಲಿ ಹಿಂಗೆ ದಿನ ನೀವು ಪೂಜೆ ಮಾಡ್ತೀವಿ ಅಂತ ಅಂತೀವಿಲ್ಲ. ಹಾಗಿದ್ದ ಹಾಗೆ ಬಂದಿರತಕ್ಕಂತಹ ಶ್ರೇಷ್ಠವಾದ ವೈಷ್ಣವ ಜನ್ಮ ಇದನ್ನ ಸುಮ್ಮನೆ ಕಳ್ಕೊಂಡು ಹೋಗ್ಬಿಡು ಅಂತಂದ್ರೆ ಇದನ್ನು ನಾವು ಬಿಟ್ಕೊಡ್ಬಾರ್ದು. ಒಂದು ರೀತಿ ಪ್ರಕೃತಿಗೆ ವಿರುದ್ಧ. ಆದರೆ ಆಕಾಂಕ್ಷೆ, ನಾವು ದೇವರನ್ನ ಆರಾಧನೆ ಮಾಡಬೇಕು ಪೂಜೆ ಮಾಡಬೇಕು ಅಂತಕ್ಕಂಥ ಆಕಾಂಕ್ಷೆ ಆ ಮಾತನ್ನ ಆಡಿಸ್ತದೆ. ಹೀಗೆ ಅವನು ತಪಸ್ಸನ್ನ ಮಾಡ್ತಾ ಇದ್ದಾನೆ. ಮಾಡುವಾಗ ಬ್ರಹ್ಮದೇವರು ಅವನ ತಪಸ್ಸಿಗೆ ಮೆಚ್ಚಿ ಸಾಕ್ಷಾತ್ಕಾರರಾಗಿದ್ದಾರೆ, ತಪಸ್ಸು ಮೆಚ್ಚಿದ್ದಾರೆ. ಉತ್ತಿಷ್ಟ ಭದ್ರಂತೆ ತಪಸ್ಸಿದ್ಧೋಚ ಕಾಶ್ಯಪ ವರದೋಹಂ ಅನುಪ್ರಾಪ್ತ ಪ್ರಿಯತಾಂ ಈಪ್ಸಿತ ವರಹ. ನಿನ್ ತಪಸ್ಸಿಗೆ ನಾ ಮೆಚ್ಚಿದ್ದೇನಪ್ಪ, ಅವಶ್ಯವಾಗಿ ಏನ್ ಬೇಕು ವರ ಕೇಳು ಅಂತ ಹೇಳಿ ಹಿಂಗಂದ್ರು ಒಂದ್ಸಲ ಅನುಗ್ರಹ ಮಾಡಿದ್ರು. ಆಮೇಲೆ ಇದೆಲ್ಲ ಹೊರಟೋಯ್ತು, ಅಷ್ಟು ಆಗ್ಬಿಟ್ಟು ನಮಸ್ಕಾರ ಮಾಡಿದ, ಆಶೀರ್ವಾದ ಮಾಡಿದ್ರು. ಏನ್ ವರ ಬೇಕು ಕೇಳು ಅಂತಂದ್ರು. ಮಂದಿಗೆ ಸ್ತೋತ್ರ ಮಾಡ್ತಾರೆ ಹಿರಣ್ಯಕಶಿಪು. ಕಲ್ಪಾಂತೆ ಕಾಲ ಸೃಷ್ಟೇನ ಯೋ ಅಂಧೇನ ತಮಸಾವೃತಮು ಅಭಿವನಗ ಜಗದಿದಂ ಸ್ವಯಂ ಜ್ಯೋತಿಸ್ವರೋಚಿಷಾ ಆತ್ಮನಾತೃತಂ ಛೇದಂ ಸೃಜತ್ಯವ್ಯಕ್ತಿ ವಿಲುಪ್ಸತಿ ರಜಸತ್ವಧಮೋ ಗಹಂ ಪ್ರಾಯ ಮಹತೋ ಮಹತೇ ಮಹತೇ ನಮಃ. ಸ್ವಾಮಿ, ಕಲ್ಪಾಂತೆ ಕಲ್ಪಸೃಷ್ಟೇನ ಯೋ ಅಂಧೇನ ತಮಸ, ಅಂಧ ತಮಸ್ಸು ಅಂದ್ರೆ ಕತ್ತಲ ಎಂಬತಕ್ಕಂಥದಲ್ಲಿ ಜಗತ್ತು ಮುಳುಗಿತ್ತು. ಅದನ್ನ ತೆಗೆದು ನೀವು ಈ ಅದ್ಭುತವಾಗಿರತಕ್ಕಂತಹ ಕಾಲಕ್ಕೆ ತಕ್ಕಂತೆ ಸೃಷ್ಟ್ಯಾದಿಗಳನ್ನ ಮಾಡಿದ್ದೀರಿ ಅಂತ ಹೇಳಿ ಸ್ವಯಂ ಜ್ಯೋತಿ ಸ್ವರೋಚಿಷ, ನಿಮ್ಮ ಅದ್ಭುತವಾದ ಕಾಂತಿಯಿಂದ ಈ ಜಗತ್ತೆಲ್ಲವನ್ನು ಕೂಡ ಬೆಳಗ್ತಾ ಇದ್ದೀರಿ ಅಂತ ಬ್ರಹ್ಮದೇವರನ್ನ ಚೆನ್ನಾಗಿ ಸ್ತೋತ್ರವನ್ನ ಮಾಡಿ ಆದ ಮೇಲೆ ಬ್ರಹ್ಮದೇವರು ಹೇಳ್ತಾರೆ, ಸಾಕಪ್ಪ ಸ್ತೋತ್ರ ಮಾಡಿದ್ದು, ಏನ್ ಬೇಕು ವರ ಕೇಳು, ಕೊಟ್ಬಿಟ್ಟು ಇವತ್ತು ಹೊರಟ್ಬಿಡ್ತೀನಿ ಅಂತ ವಿಚಾರ ಮಾಡದ. ಬ್ರಹ್ಮದೇವರು ಬಂದಿದ್ದಾರೆ. ನರಸಿಂಹ ಪುರಾಣದಲ್ಲಿ ಹೇಳ್ತಕ್ಕಂಥ ಮಾತು, ನನಗೆ ಮರಣವೇ ಬರಬಾರದು ಅಂತ ಕೇಳ್ಕೊಂಡಂತೆ. ಪರಮಾತ್ಮ ಹೇಳಿದ, ಬ್ರಹ್ಮದೇವರು ಹೇಳಿದಂತೆ, ಇದು ನನ್ನ ಡ್ಯೂರೇಷನ್ ಅಲ್ಲಿ ಬರಲ್ಲ, ಇದು ನಾ ಕೊಡಲ್ಲ. ಮತ್ತ ಅದ್ ಬೇಕಾದ್ರೆ ಅಂದ, ಅದು ವಿಷ್ಣುನ್ ಕೇಳು ಅಂತ ಹೇಳಿ ಅವನನ್ನ ನಾವು ಹೊಡೆಯಕ್ಕೆ ಹೊರಟಿರೋದು, ಇನ್ನು ಅವನ ಹತ್ರ ಹೋಗಿ ಅಂತ ಕೇಳೋದು. ಹಾಗಾದ್ರೆ ಏನ್ ಮಾಡ್ಬೇಕು? ತತ್ಸೃಷ್ಟೇಭ್ಯ ಭೂತೇಭ್ಯ ನೀವು ತದ್ಭೂತೇಭ್ಯ ಮೃತ್ಯುರ್ನ ಭೂಮನ್ ಮಮ ಪ್ರಭೋ. ಹಾಗಾದ್ರೆ ನೀವು ಸೃಷ್ಟಿ ಮಾಡಿದ ಯಾವ ಪದಾರ್ಥದಿಂದಲೂ ನನಗೆ ಮರಣ ಬರಬಾರದು ಅಂತ ಕೇಳ. ಹೇಗೆ ಅವನ ಹೊರ ಯಾಕೆ ಇಷ್ಟು ಕೇಳ್ಕೊಂಡ? ಇಷ್ಟು ಕೇಳ್ಕೊಂಡಾದ ಮೇಲೆ ನಾಂತಹ ನ ಬಹಿಹಿ ನನಕ್ತ ದಿವ, ಒಳಗಲ್ಲ ಹೊರಗಲ್ಲ ಮೇಲಲ್ಲ ಕೆಳಗಲ್ಲ ಆಯುಧಗಳಿಂದ ನ ಭೂಮೋ ನಾಂಬರೆ ಮೃತ್ಯುರ್ನ ನರೈಹಿ ಮೃಗೈಹಿ, ಯಾವುದೇ ಮನುಷ್ಯರಿಂದ ಬರಬಾರದು ಮೃಗಗಳಿಂದ ಮರಣ ಬರಬಾರದು ಎಂಬುದಾಗಿ ಅಪ್ರತಿದ್ವಂದ್ವತಾಂ ಯುದ್ಧೆ
ಏಕಪತ್ಯಾಂ ಚ ದೇಹಿನಾ ನನ್ನ ಎದುರಿಗೆ ಯಾರೇ ಪ್ರತಿದ್ವಂದ್ವಿಗಳು ಯುದ್ಧಕ್ಕೆ ಬಂದರೂ ಕೂಡ ನನಗೇ ಜಯವಾಗಬೇಕು, ಒಳಗಲ್ಲ ಮೇಲಲ್ಲ ಅದಲ್ಲ ಎಲ್ಲೂ ನಮ್ಮ ಮರಣ ಬರಬಾರದು ಅಂತ ಹೇಳಿ ನರಸಿಂಹ ಪುರಾಣದಲ್ಲಿ ಸುಮಾರು ಒಂದು 2-3 ಅಧ್ಯಾಯ ಇದನ್ನೇ ಹೇಳ್ತಾನೆ. ಎಲ್ಲ ಹೆಸರು ತಗೊಂಡ್ಬಿಟ್ಟ ಅವನು. ಅಂದ್ರೆ ಪಕ್ಷಿಯಿಂದ, ಗಿಡದಿಂದ, ಮರದಿಂದ, ಗಿಡ ಬೇರೆ ಮರ ಬೇರೆ, ಅದರಿಂದ ಈ ಏನೇನೇ ಜಗತ್ತಲ್ಲೂ ಎಲ್ಲ ಹೆಸರು ಹೇಳ್ಬಿಟ್ಟ. ಯಾಕೆ ಅಂತಂದ್ರೆ ಈ ಒಂದೇ ಪದ ಸಾಕಾಗಿತ್ತು. ತತ್ಸೃಷ್ಟೇಭ್ಯ ಭೂತೇಭ್ಯ, ನೀವು ಸೃಷ್ಟಿ ಮಾಡಿದ ಯಾವ ಪದಾರ್ಥದಿಂದಲೂ ಮರಣ ಬರಬಾರದು ಅಂತನ ಮೇಲೆ ಎಲ್ಲ ಸೇರೇ ಬಿಡುತ್ತಲ್ಲಿ. ಆದರೂ ಇಷ್ಟೆಲ್ಲ ಯಾಕೆ ಬಿಡಿಸಿ 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 ಹೇಳ್ದ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಏನು ಉತ್ತರ ಅಂದ್ರೆ, ಯಾವಾಗ ಮನುಷ್ಯನಿಗೆ ಮರಣದ ಅಂಚಿನಲ್ಲಿರ್ತಾನೆ ಅವನಿಗೊಂದು ಭಯ ಇರ್ತದೆ. ಅಯ್ಯೋ ನಾ ಹೊಟ್ಟೋಗ್ತಾ ಇದ್ದೀನಿ, ಏನಾಗುತ್ತೇನು, ಹೆಂಗಾಗುತ್ತೇನೋ ಅಂತ ಒಂದು ಭಯ ಇರ್ತದೆ. ಆ ಭಯ ಬಂದಾಗ ಇವನು ಏನೇನೋ ಮಾತಾಡಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ಅದಕ್ಕೆ ವಯಸ್ಸಾದವ್ರು ಏನಾದ್ರು ಮಾತಾಡ್ತಾರೆ ಹೇಳ್ತಾನೆ, ಸುಮ್ ಕೊಡಿ ಏನಾರು ಮಾತಾಡಬೇಡ ಅಂತ ಬೈತಿರ್ತೀವಿ. ಯಾಕೆ ಹಂಗೆ ಮಾತಾಡಬಾರ್ದು. ಆದ್ರೆ ಅವ್ರು ಮಾತಾಡೋದು ಸಹಜ. ಯಾಕೆ ಅದು ಚಿತ್ತ ವಿಕ್ಷೇಪವಾಗುತ್ತೆ, ಬುದ್ಧಿ ಎಲ್ಲ ವಿಪರೀತವಾಗಿ ಬಿಡ್ತದೆ. ಅದಕ್ಕವನೇನು ಮಾಡ್ದ, ಇದನ್ನ ಹೇಳ್ದ ಒಂದರ್ಥ. ಇನ್ನೊಂದು ತತ್ಸೃಷ್ಟೇಭ್ಯ ಭೂತೇಭ್ಯ, ನೀವು ಸೃಷ್ಟಿ ಮಾಡಿದ್ಯಾವುದು ಬೇಡ ಅಂತ ಹೇಳಿದ್ದರೂ ಕೂಡ ಅವನ ಮೇಲಿದ್ದಾನಲ್ಲ, ನನ್ನ ತಮ್ಮನನ್ನ ಹಂದಿ ರೂಪದಿಂದ ಬಂದು ಸಂಹಾರ ಮಾಡಿದ್ದ. ಇನ್ನು ನನ್ನನ್ನೇನಾದ್ರೂ ಅವನು ಬೇರೆ ರೀತಿಯಿಂದ ಬಂದೇನಾದ್ರೂ ಮಾಡಿಬಿಟ್ಟಾನೇನೋ ಆ ಒಂದು ಇಂಟೆನ್ಷನ್ ಅನ್ನ ಹಿರಣ್ಯಕಶಿಪು ಇಟ್ಕೊಂಡು ಏನ್ ಮಾಡ್ದ, ಇದೆಲ್ಲ ಮತ್ತೆ ಸೇರಿಸ್ತಾ ಹೋದ. ಅದು ಬೇಡ, ಇದು ಬೇಡ, ಹಂಗ ಬೇಡ, ಹಿಂಗ್ ಬೇಡ, ಎಲ್ಲ ಸೇರಿಸ್ಬಿಟ್ಟ. ನನ್ನ ನರೈಹಿ ನ ಮೃಗೈಹಿ ಹೇಳ್ದ, ಅದು ನರ ಮೃಗೈಹಿ ಸೇರಿಸ್ಲಿಲ್ಲ. ನರೈಹಿ ಹೇಳ್ದ, ನರೈಹಿ ನ ಮೃಗೈಹಿ ಸರಿ ಇದೆ, ಅದೊಂದು ಕಲ್ಪನೆ ಇಲ್ಲ. ನರ ಮೃಗ ಸೇರಿರತಕ್ಕಂಥದ್ದು ಒಂದಿದೆ ಅಂತ ಅವನ ತಲೆ ಯಾಕೆ ಬರ್ಬೇಕಾಗಿತ್ತದು ಅಂತಂದ್ರೆ, ಇನ್ನು ತ್ರೇತಾಯುಗ ಬಂದಿರಲಿಲ್ಲ. ತ್ರೇತಾಯುಗ ಬಂದಿದ್ರೆ ಕಪಿ ಮನುಷ್ಯ ಯುಕ್ತವಾದ ಒಂದು ದೇಹ ಇತ್ತಲ್ಲ ಹನುಮಂತ ದೇವರದು, ಅವ್ರು ನೋಡಿದ್ರೆ ಅವ್ನ ಪ್ಲಾನ್ ಗೊತ್ತಿತ್ತೇನು. ಆ ಕೃತಯುಗವಾದದ್ರಿಂದ ಅವ್ನಿಗೆ ಬರ್ಲಿಲ್ಲ, ಅದು ಹೊಳಿಲಿಲ್ಲ. ಅದಕ್ಕೆ ಅವನು ಸೇರ್ಸೇನ ನರಾಯಿಹಿ ನ ಮೃಗೈಹಿ ಎಂದ. ದೇವರ ಅವರನ್ನು ಕೂಡಿಸ್ಕೊಂಡು ಬಂದ. ದೇವರು ಅವನು ಹೇಳಿದ್ ಬಿಟ್ಟಿದ್ದ ಹಿಂಗ್ ಬನ್ನ. ಶಾಸ್ತ್ರ ಹೇಳ್ತದೆ ಅವನು ಬಿಟ್ಟಿದ್ದಕ್ಕಲ್ಲ, ಯಾವಾಗ ದ್ವಿತೀಯ ಸ್ಕಂದ ಶ್ರವಣ ಮಾಡಿರ್ತೀರಿ, ಯಾವಾಗ ಪುರುಷನಾಮಕನಾದ ಭಗವಂತ ಅನಂತ ಪದ್ಮನಾಭನಿಂದ ಎಲ್ಲ ರೂಪಗಳನ್ನ ಕೋಟಿ 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 ರೂಪಗಳನ್ನ ದೇವರಾಗ ಹೊರಗೆ ಹಾಕ್ಬಿಟ್ಟಿದ್ದ. ಅವೆಲ್ಲ ಅನಂತಾಸನ ಶ್ವೇತದ್ವೀಪದಲ್ಲಿ ಆರಾಮಾಗಿ ವಿಹಾರ ಮಾಡ್ತಾ ಇರ್ತದೆ. ಪ್ರಸಂಗ ಬಂದಾಗ ಪ್ರಕಟವಾಗ್ತವೆ ಹೊರತು ಹಿರಣ್ಯಕಶಿಪು ಬಹಳ ಬುದ್ಧಿವಂತೆಯಿಂದ ಕೇಳ್ಕೊಂಡಿದ್ದ, ಅದಕ್ಕೆ ದೇವರೇನು ತೋಚದೇನೆ ಹಿಂಗ್ ಬಂದ ಅಂತ ಸರ್ವತಾ ತಿಳ್ಕೋಬೇಡ್ರಿ. ಆಗ್ಲೇ ಕೇಶವಾಯ ಸ್ವಹ, ನಾರಾಯಣ ಸ್ವಹ, ಮಾಧವಾಯ ಸ್ವಹ, ಗೋವಿಂದ ಹನುಮ, ನರಸಿಂಹ ಹನುಮ, ಅಚ್ಯುತ ಹನುಮ, ಜನಾರ್ದನ ಎಲ್ಲ ರೂಪಗಳು ಹಾಗೆ ಹೋಗಿದೆ. ಆ ನರಸಿಂಹ ಬೇರೆ, ಈ ನರಸಿಂಹ ಬೇರೆ. ದೇವರಿಗೆ ಯಾವ ರೂಪಗಳಿಗೂ ಭೇದವಿಲ್ಲೇ ಇಲ್ಲ, ಎಲ್ಲ ಭೇದವೇ. ಪ್ರಕಟಗಳು ಸಮಯ ಬಂದಾಗ ಮಾಡ್ತಾನಷ್ಟೇ ಹೊರತು ಎಲ್ಲ ರೂಪಗಳು ಕೂಡ ಆಗ್ಲೇ ಭಗವಂತ ತಾನು ಪ್ರಕಟವನ್ನ ಮಾಡಿಬಿಟ್ಟಿದ್ದಾನೆ. ಇಷ್ಟು ತಗೊಂಡ ಅದಕ್ಕೋಸ್ಕರ ಕೊನೆಗೆ ಹೇಳ್ತಾರೆ, ಏಕಪತ್ಯಾಂಶ ದೇಹಿನ, ಎಲ್ಲೇ ಹೋದ್ರು ನನ್ನ ಜೊತೆ ಯಾರೇ ಯುದ್ಧಕ್ಕೆ ಬಂದರೂ ಕೂಡ ನಾನೇ ಗೆಲ್ಲಬೇಕು, ಇಂತಹ ಅದ್ಭುತವಾದ ಆಧಿಪತ್ಯ ವರ ಕೊಡಿ ಅಂತ ಹೇಳಿದಾಗ ಪ್ರೀತಃ, ಬಹಳ ಸಂತೋಷವಾಯಿತು ಅಂತ ಹೇಳಿ ವರವನ್ನ ಕೊಟ್ಟು ಹೇಳ್ತಾರೆ, ಪಾದ ತಪಸಾ ಪ್ರೀತಃ, ನಿನ್ನ ತಪಸ್ಸಿಗೆ ಮೆಚ್ಚಿನ ಈ ವರವನ್ನ ಕೊಟ್ಟಿದ್ದೇನೆ. ಆದರೆ ಈ ವರ ತಸ್ಯ ಸುದುರ್ಲಭಾನ್, ಬಹಳ ದುರ್ಲಭವಾದ ವರವಾಗಿದೆ. ಯಾಕೆ ಇವತ್ತಿನವರೆಗೆ ಈ ತರದ ಯಾರಿಗೂ ವರಗಳನ್ನು ನಾ ಕೊಟ್ಟಿರ್ಲಿಲ್ಲ. ನಾ ಕೊಡ್ತಾ ಇರೋದು ಒಂದೇ ಒಂದು ಕಾನ್ಫಿಡೆನ್ಸ್, ಏನದ ನಮ್ಮಪ್ಪ ಮೇಲಿದ್ದಾನೆ, ಎಲ್ಲ ವ್ಯವಸ್ಥೆ ಮಾಡ್ತಾನೆ, ಅದನ್ನೇ ದೃಢವಾಗಿರ್ತಕ್ಕಂತಹ ವಿಶ್ವಾಸ. ಆ ವಿಶ್ವಾಸದಿಂದ ನಾನು ನಿನಗೆ ವರಗಳನ್ನ ಕೊಡ್ತಾ ಇದ್ದೀನಿ ಎಂಬತಕ್ಕಂತಹ ಮಾತನ್ನು ಕೂಡ ಕೊಟ್ಟು ಅಲ್ಲಿಂದ ಅದೃಶ್ಯರಾಗ್ತಾ ಇದ್ದಾರೆ ಬ್ರಹ್ಮದೇವರು. ತಾತೇಪೇ ದುರ್ಲಭ ಪುಂಸಾ ಜ್ಞಾನಂ ವೃಣೇಶ್ವರಾನ್ ನಮಃ ತಥಾಪಿ ವಿತರಾಂ ಬ್ರಹ್ಮ ವರಾನ್ ಯದಪಿ ದುರ್ಲಭಾನ್ ತಥೋ ಜಗಾಮ ಭಗವಾನ್ ಮೋಗಧು ವಿಭುಃ ಪೂಜಿತೋಸುರ ವರ್ಯೇಣ ಸ್ತೂಯಮಾನ ಪ್ರಜೇಶ್ವರೈಃ. ಯಾವಾಗ ವರಗಳನ್ನ ತೆಗೆದುಕೊಂಡು ಬಂದ ತನ್ನ ಸೈನಿಕರನ್ನ ಕರ್ಕೊಂಡು ಎಲ್ಲಾ ಲೋಕಗಳಿಗೆ ಹೊರಪುಟ್ಟ. ಯಾಕೆ ಬ್ರಹ್ಮದೇವರ ವರವಿದೆಯಲ್ಲ, ಎಲ್ಲಾ ಲೋಕಗಳು ಕೂಡ ಗೆಲ್ತಾ 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 ಹೊರಟ್ಬಿಟ್ಟ. ಬ್ರಹ್ಮದೇವರಿಗಿಂತ ಯಾರು ಚಿಕ್ಕೋರಿದ್ದಾರೆ ಎಲ್ಲಾ ಲೋಕಗಳಿಗೂ ಹೋಗ್ತಾ ಇದ್ದ. ಅವ್ರಿಗೆಲ್ಲ ಒಂದೇ ಒಂದು, ಗರುಡಶೇಷಾದ ಕಕ್ಷಕ್ಕೆ ಅವ್ರು ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂತಂದ್ರೆ
ಇವರಿಗೆಲ್ಲ ಮುಖ್ಯ ಉದ್ದೇಶ ಇರೋದು ಇಂದ್ರ ಪದವಿ. ಅದನ್ನ ವಶ ಪಡ್ಕೊಂಡ್ಬಿಟ್ರೆ ಸಾಕು ಅಂತ. ಆದ್ರೆ ಮುಂದೆ ಟಿಪ್ಪಣಿಕಾರ ಬರೀತಾರೆ, ಹಿರಣ್ಯಕಶಿಪು ದೇವರ ಲೋಕಕ್ಕೂ ಹೋಗಿದ್ದಂತೆ. ದೇವರ ಲೋಕಕ್ಕೆ ಹೋದಾಗ ದೇವರು ಅವನಿಗೆ ಸಿಕ್ಲಿಲ್ಲ. ಯಾಕೆ ಈಗ ವರ ಇದೆ, ಈಗ ಸಮಯ ಇಲ್ಲ ಅಂತ ಅವನು ಸಿಕ್ಲಿಲ್ಲ. ಎಲ್ಲಿ ಹೋಗಿದ್ದ ದೇವರು ಅಂದ್ರೆ ಆ ಹಿರಣ್ಯಕಶಿಪನ ಮೂಗಿನ ಒಳಗೆ ಸೇರ್ಕೊಂಡಿದ್ದಂತೆ. ಅವನೇನು ಹಣ ಇಟ್ಬೇಕಾಗ್ತಾನೆ ಇಟ್ಬೇಕಾಗ್ತಾನೆ ಎಲ್ಲ ಹೊಡ್ಕೊಂಡು ಬಿಟ್ಟು ಸಿಕ್ಲಿಲ್ಲ ಅಂತ ವಾಪಸ್ ಬಂದಂತೆ. ಸುಮ್ಮನೆ ಒಂದ್ಸಲ ಹೋಗಿ ಬಂದಿದ್ದಂತೆ. ಹಾಗೆ ಆ ಹಿರಣ್ಯಕಶಿಪು ತಾನು ಎಲ್ಲ ಲೋಕಗಳನ್ನ ಗೆದ್ದು ಮಹೇಂದ್ರ ಭವನಂ ಸಾಕ್ಷಾತ್ ನಿರ್ಮಿತಂ ವಿಶ್ವಕರ್ಮಣ, ತನ್ನ ಅದ್ಭುತವಾಗಿರತಕ್ಕಂತಹ ವಿಶ್ವಕರ್ಮನ ಕರ್ಕೊಂಬಗೆ ಗೆದ್ಬಿಟ್ಟಿದಲ್ಲ, ಆ ವಿಶ್ವಕರ್ಮನ ಕರ್ಕೊಂಡ್ಬಂದು ಹಿರಣ್ಯಕಶಿಪು ದೊಡ್ಡದಾದ ಒಂದು ಪಟ್ಟಣವನ್ನು ಕಟ್ಟಿಸಿ ನಾನು ಇರಬೇಕು ಅಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡ. ಹಾಗೆ ದೇವಾದಿ ದೇವತೆಗಳೆಲ್ಲರೂ ಕೂಡ ಹೋಗಿ ದೇವರನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸ್ವಾಮಿ, ಹಿರಣ್ಯಕಶಿಪು ಹೀಗೆ ಮಾಡ್ತಾ ಇದ್ದಾನೆ, ಅವನದೇ ಪ್ರತಿಮಾ, ಅವನದೇ ಪೂಜೆ, ಪುರೋಹಿತರಿಗೆ ಎಲ್ಲರಿಗೂ ಮಾಡಿಸೋರಿಗೆ ಎಲ್ಲರಿಗೂ ಅನುಕೂಲವಾಗೋಯ್ತು, ಬೇರೆ ಮಂತ್ರ ಬೇಕಾಗಿಲ್ಲ. ಹಿರಣ್ಯಕಶ್ಯಪಾಯ ಸ್ವಾಹ, ಹಿರಣ್ಯಕಶ್ಯಪಾಯ ನಮಃ, ದೈತ್ಯ ಪುತ್ರಾಯ ಸ್ವಾಹ, ದೈತ್ಯ ಪುತ್ರಾಯ ನಮಃ ಅಂತ ಅನ್ನೋದು 100 ವರ್ಷ ತಪಸ್ ಮಾಡಿದನು. ಏ ಮಂತ್ರಗಳಿಂದ ಆಹುತಿಯನ್ನು ಹಾಕೋದು, ಬರೋದು, ದಕ್ಷಿಣ ಇಸ್ಕೊಂಡು ಬರೋದು, ಹಿಂಗ್ ನಡೆದೋಯ್ತು. ಆಗ ದೇವತೆಗಳೆಲ್ಲ ಭಗವಂತನ ಪ್ರಾರ್ಥನೆ ಮಾಡ್ತಾರೆ, ಸಜ್ಜನರಿಗೆ ತೊಂದರೆ ಆಗ್ತಾ ಇದೆ, ಹೇಗಾರ ಮಾಡಿ ಹಿರಣ್ಯಕಶ್ಯಪನ ಸಂಹಾರವಾಗಬೇಕು ಅಂತ ಹೇಳಿದಾಗ ಭಗವಂತ ಹೇಳಿ ಕಳಿಸ್ತಾ, ಏನು ಯೋಚನೆ ಮಾಡಬೇಡಿ, ನಾ ಅಲ್ಲಲ್ಲೇ ಇಟ್ಟಿರ್ತೀನಿ ಫಿಟ್ಟಿಂಗು ಅಂತ ಹೇಳ್ದ. ಏನ ಅವ್ರ ಮಗನೇ ಸಾಕು ಅಂದ. ನೋಡಿ, ದೇವರೆಲ್ಲೋ ಹೋಗಿ ಏನೋ ದ್ವಂದ್ವ ಮಾಡಿಕೊಂಡು ಏನೋ ದೊಡ್ಡ ಗ್ಯಾಂಗ್ ಕಟ್ಕೊಂಡು ಬರಲೇ ಇಲ್ಲ, ಅವನ ಮಗನ್ನೇ ಅವನ ಮೃತ್ಯುವನ್ನಾಗಿ ಇಟ್ಬಿಟ್ಟ. ಪ್ರಹ್ಲಾದರಾಜರೆಂಬುದಾಗಿ ತಸ್ಯ ದೈತ್ಯಪತೆ ಪುತ್ರಶ್ಚತ್ವಾರೋ ಪರಮಾದ್ಭುತಾ ಪ್ರಹ್ಲಾದೋ ಅಭವನ್ಭು ಮಹಾನ್ ತೇಷಾಂ ಗುಣೇರ್ ಮಹದುಪಾಸಕಃ. 4 ಜನ ಮಕ್ಕಳು ವಾಸ್ತವಿಕವಾಗಿ ಪ್ರಹ್ಲಾದ, ಅನುಲಾದ, ಸಾದಾಹಾದ ಎಂಬುದಾಗಿ. ಅದರಲ್ಲಿ ಮೊದಲನೆಯದಾಗಿರತಕ್ಕಂಥವರು ಪ್ರಹ್ಲಾದರಾಜರು. ತುಂಬಾ ಜನ ಇದು ಸ್ವಲ್ಪ ಗೊಂದಲವನ್ನು ಮಾಡ್ಕೊಳ್ತಾರೆ. ಅವ್ರು ಮೊದಲೆಲ್ಲ ಇದು ಹರಿವಂಶದಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ ಅಂತ. ಅಲ್ಲಿ ಶಬ್ದ ವ್ಯತ್ಯಾಸ ಏನ್ ಮಾಡಿದ್ದಾರೆ ಅಂತಂದ್ರೆ ಪೂರ್ವಂ ಶಬ್ದ ಪ್ರಯೋಗ ಮಾಡಿದ್ದಾರೆ. ಲಾದಾತ್ ಪೂರ್ವಂ ಅಂತ ತಗೋಬೇಕು ಅದನ್ನ. ಪ್ರಹ್ಲಾದಾತ್ ಪೂರ್ವಂ ಲಾಧಂ ಮಾಡೋ ಬದಲು ಲಾದಾತ್ ಪೂರ್ವಂ ಪ್ರಹ್ಲಾದ ಮಾಡಿಬಿಟ್ರೆ ಮುಗಿದ ಹೋಗುತ್ತೆ. ಯಾಕೆ ಮಾಡಬೇಕು? ನೀವು ಹೇಳಿದ್ರೆ ನಾವ್ಯಾಕೆ ಮಾಡಬೇಕು, ನಾವ್ ಹೇಳಿದ್ರೆ ಯಾಕೆ ಮಾಡಬಾರದು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಸರಳವಾದ ಉತ್ತರ. ಏನ್ ಸರಳವಾದ ಉತ್ತರ ಅಂತಂದ್ರೆ, ಸ್ವಾಮಿ, ಯಾವಾಗಲೂ ಕೂಡ ಕ್ಷತ್ರಿಯರಲ್ಲಿ ಒಂದು ನಿಯಮ. ಈ ನಿಯಮ, ಮೊದಲು ದೊಡ್ಡ ಮಗನಿಗೆ ರಾಜ್ಯಾಭಿಷೇಕ. ಅವನು ಬೇಡ ಅಥವಾ ಅವನ ದೋಷ ಇತ್ತು, ಅವನ ತ್ಯಾಗ ಮಾಡಿದರೆ ಮಾತ್ರ ಒಂದು ಅವಕಾಶ. ಹಿರಣ್ಯಕಶ್ಯಪಿಗೆ ಟೆನ್ಷನ್ ಬಂದಿದ್ದೇ ಅದು. ಇವನು ಮೊದಲನೇ ಮಗ ರಾಜ್ಯದಲ್ಲಿ ಕೂತ್ಕೊಂಡು ನಾನು ಆಳ್ದಂಗೆಲ್ಲ ಇವನು ದೇವತೆಗಳನ್ನ ದೈತ್ಯರನ್ನ ಗೆದ್ದು ಎಲ್ಲ ರಾಜ್ಯಭಾರ ಮಾಡಬೇಕು. ಅದ್ ಬಿಟ್ಬಿಟ್ಟು ಇವನೇ ದೇವತಾ ಪಕ್ಷವಾಗಿದ್ದಾನಲ್ಲ ಅನ್ನುವುದಕ್ಕೊಂದು ಟೆನ್ಷನ್ ಮಾಡ್ಕೊಂಡ. ಇವ್ 4ನೇ ಮಗ ಆಗಿದ್ರೆ ಅಥವಾ 3ನೇ ಮಗ ಆಗಿದ್ರೆ ಮೊದಲನೇ ಮಗನ ಕೂಡ ರಾಜ್ಯಭಾರ ಮಾಡಿಸ್ತಾ ಇದ್ದ, ಇವ್ ಕಡೆ ಗಮನ ಕೊಡ್ತಿಲ್ಲ. ಅವಾಗ ಅಂತಂದ್ಬಿಟ್ಟು ಎಲ್ಲ ಒಂದ್ ಮೂಲೆಗೆ ಅವನಿಗೆ ಕಾಡು ಕೊಟ್ಬಿಟ್ಟು ಕೂಡಿಸ್ಬಿಡ್ತಿದ್ದ, ಪಾಂಡವರು ಕೊಟ್ಟಂಗೆ. ಆದ್ರೆ ಪ್ರಹ್ಲಾದ ಅದ್ರ ಜೊತೆಗೆ ಶಬ್ದ ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧ ಜಿತೇಂದ್ರಿಯ ಗುಣೈ ಮಹದುಪಾಸಕ ಪ್ರಹ್ಲಾದ ಪರಮಾದ್ಭುತ ಅಂತ ಹೇಳೋ ಕಾಲಕ್ಕೆ ಇವೆಲ್ಲ ಗುಣಗಳು ಉಳ್ಳತಕ್ಕಂಥವರು ಪ್ರಹ್ಲಾದರಾಜರು. ಇವರು ಮೊದಲನೆಯವರು. ಯಾಕೆ? ಇವೆಲ್ಲ ಕ್ಷತ್ರಿಯರ ಧರ್ಮಗಳಿದೆ, ಅದಕ್ಕೆಲ್ಲಕ್ಕೂ ಕೂಡ ಪ್ರಹ್ಲಾದರಾಜರ ಅಗ್ರಗಣ್ಯರು. ಅದಕ್ಕೋಸ್ಕರವಾಗಿ ಮೊದಲನೇ ಮಗ ಆದದ್ದಕ್ಕೇನೆ ಇಷ್ಟು ಟೆನ್ಷನ್. ಬೇರೆ ಮಕ್ಕಳಾಗಿದ್ರೆ ಟೆನ್ಷನ್ ತಗೋತಿರ್ಲಿಲ್ಲ. ಯಾಕೆ? ಮೊದಲನೇ ಮಗ ಸಿಂಹಾಸನಕ್ಕೆ ಅಧಿಕಾರಿಯಾದದ್ದರಿಂದ ಇವನು ಸಿದ್ಧಪಡಿಸಬೇಕು ಅಂತಾನೆ ಇವರು ಓಡಾಡಿದ್ದಾರೆ ಹೊರತು ಮತ್ತೆ ಮುಂದಿನ ಮಕ್ಕಳುಗಳ ಎಷ್ಟೆಷ್ಟು ವರ್ಷ ಗ್ಯಾಪ್ ಗೊತ್ತಿಲ್ಲ. ಪ್ರಹ್ಲಾದರಾದ್ಮೇಲೆ ಲಾದ ಸಲ್ಲಾದೆಲ್ಲ ಆಮೇಲೆ ಹುಟ್ಟಿದ್ರೆ ಇವ್ರು ಮೊದಲನೇ ಇವರೇ ಹಿಂಗಿದ್ದಿದ್ರೆ ಪ್ರಹ್ಲಾದನೇ ಮೊದಲು, ಲಾದ ಸಲ್ಲಾದ ಮೊದಲು ಹುಟ್ಬಿಟ್ಟಿದ್ರೆ ಅವ್ರಿಗೆ ಇವ್ರಿಗೆ 15-20 ವರ್ಷ ಡಿಫರೆನ್ಸ್ ಇದ್ದಿದ್ರೆ ಪ್ರಸಕ್ತನೇ ಬರ್ತಿರ್ಲಿಲ್ಲ. ಆ ಒಂದು ಉದ್ದೇಶದಿಂದಲೂ ಕೂಡ ಪ್ರಹ್ಲಾದರಾಜರು ಅಗ್ರಗಣ್ಯರು ಎಂಬುದಾಗಿ ನಾವು ತಿಳಿದುಕೊಂಡು ಅವರನ್ನ ಚೆನ್ನಾಗಿ ಬೆಳೆಸಬೇಕು ಎಂಬುದಾಗಿ ಅಂತಹ ಆತ್ಮವತ್ ಸರ್ವಭೂತಾನಾಂ ಏಕ ಪ್ರಿಯ ಸುಹೃತ್ಸಮ, ನನ್ನಂತೆ ಅವನು ಕೂಡ ಎಲ್ಲವನ್ನ ತಿಳಿಯಬೇಕು ಎಂಬುದಾಗಿ ಅವರನ್ನ ಷಂಡಾಮರ್ಕರು ಎಂಬತಕ್ಕಂಥ ಶುಕ್ರಾಚಾರ್ಯರ ಶಿಷ್ಯರು ಬೆಳೆದ. ನಾಮಕರಣ ಆಯಿತು ಪ್ರಹ್ಲಾದ ಎಂಬುದಾಗಿ. ಉಪನಯನವನ್ನು ಕೂಡ ಮಾಡಿದ. ಅವರನ್ನ ಗುರುಗಳ ಹತ್ತರ ಅಧ್ಯಯನಕ್ಕೋಸ್ಕರವಾಗಿ ಅವರನ್ನ ಕಳಿಸಿಕೊಡ್ತಾ ಇದ್ದಾನೆ. ಎಲ್ಲ ಹೋದ್ರು, ಏನ್ ಅಧ್ಯಯನವನ್ನು ಮಾಡಿದ್ರು, ಅವನೇನ್ ಕೇಳಿದ ಎಲ್ಲವನ್ನೂ ಕೂಡ ನಾಳೆ ದಿವಸ ತಿಳ್ಕೊಂಬೋಣ. ಶ್ರೀಕೃಷ್ಣ. ಒಂದು ಕ್ವಶನ್ ರೀ, ಬಹಳ ಬಾಲಿಶದನ ಅನಿಸ್ಬಹುದು. ಈಗ ವಿಷ್ಣು ಲೋಕಕ್ಕೆ ಹಿರಣ್ಯಕಶಿಪು ಹೋಗಷ್ಟು ಶಕ್ತಿ ಇತ್ತ ಅವನ ಹತ್ರ? ಕರೆಕ್ಟ್, ಒಳ್ಳೆ ಪ್ರಶ್ನೆ.
ಬ್ರಹ್ಮದೇವರ ವರಬಲಾತ್ ವಾದಿರಾಜರು ವೈಕುಂಠವರ್ಣನಲ್ಲಿ ಬರೆದಿದ್ದಾರೆ. ಏನು ಬರೆದಿದ್ದಾರೆ? ಭೃಗು ಋಷಿಗಳು ಹೋಗಿದ್ರು, ಸನಕ ಸನಂದಾದಿಗಳು ಹೋಗ್ತಿರ್ತಾರೆ, ಇವರೆಲ್ಲರೂ ಕೂಡ ಇನ್ನೂ ಮುಕ್ತರಾಗಿಲ್ಲ, ಮತ್ತು ವೈಕುಂಠಾದಿಗಳು ಹೆಂಗೆ ಹೋಗ್ತಾರೆ ಅಂತ ನಿಮ್ಮ ಪ್ರಶ್ನೆನ ವಾದಿರಾಜರು ತೆಗೆದುಕೊಂಡು ಭೃಗು ಋಷಿಗಳಿಂದ ಆರಂಭ ಮಾಡಿಕೊಂಡು ಸನಕ ಸನಂದಾದಿಗಳೆಲ್ಲರೂ ಕೂಡ ಎಲ್ಲಿಯವರೆಗೆ ಹೋಗ್ತಾರೆ, ವೈಕುಂಠ ಹೇಗಿದೆ ಅದರ ಚಿತ್ರಣ, ಅದನ್ನು ದೇವರು ತನ್ನ ಮಾಯಾಯಿಂದ ಎಲ್ಲಿಗೆ ಮುಂದೆ ತರ್ತಾನೆ, ಅವ್ರಿಗೆಲ್ಲ ಎಲ್ಲಿ ದರ್ಶನ ಕೊಟ್ಟು ಕಳಿಸ್ತಾನೆ, ಎಲ್ಲ ವಿವರ ಕೊಟ್ಟು. ಅಂದರೆ ಇದು ವೈಕುಂಠ ಇಷ್ಟು ಅಂತ ತಿಳ್ಕೊಳ್ಳಿ. ಇದ್ರ ಸುತ್ತಲೂ ವಿರಜಾ ನದಿ ಇದೆ. ಬಹಳ ಮ್ಯಾಪ್ ಹಾಕ್ಬೇಕದು, ಬಹಳ ಸ್ವಲ್ಪ ವಾದಿರಾಜರದು ವಾಕ್ಯಗಳು ಅರ್ಥ ಮಾಡ್ಕೊಂಡು ನಿಧಾನಕ್ಕೆ ಇಳಿಬೇಕು. ಅದಕ್ಕೆ ಇದನ್ನು ಕೂಡಿಸ್ಬೇಕು, ಶಾಸ್ತ್ರನು ಬಹಳ ನಿಧಾನ. ಪ್ರಶ್ನೆ ಸರಿ ಇದೆ, ಉತ್ತರ ಸಿದ್ಧ. ಇದು ವೈಕುಂಠ ಅವರನ್ನು ಹೇಳೋಕ್ಕಾಗಲಿ. ಇದು ಇವರು ಭೃಗು ಋಷಿಗಳು ಹೋದ್ರಲ್ಲ, ಶ್ರೀನಿವಾಸ ಕಣ್ಣ ಬರ್ತದೆ, ಓದ್ದು ಬಂದ್ರು. ದೇವರು ಓದ್ ಬಂದ ಮೇಲೆ ಹಿರಣ್ಯಕಶಿಪುಗೆ ಬ್ರಹ್ಮದೇವರ ಮಗ ಬೇರೆ ಅವನು. ಭೃಗು ಋಷಿಗಳು ಬ್ರಹ್ಮದೇವರ ಮಕ್ಕಳೇ, ಇವನು ಬ್ರಹ್ಮದೇವರ ಮಗನೇ. ಬ್ರಹ್ಮದೇವರ ವರ ಇದೆ, ವರಬಲ ಆತ್. ಸನಕ ಸನಂದಾದಿಗಳು ಅವಾಗ ಹೋಗ್ತಾನೆ ಇರ್ತಾರೆ. ಇವರೆಲ್ಲ ಮುಕ್ತರ ಅಲ್ಲೇ ಇಲ್ವಲ್ಲ, ಇವರೆಲ್ಲ ಮತ್ತೆ ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಇಲ್ಲಿ ಏಳು ಪ್ರಾಕಾರಗಳಿದೆ. ಇವು ಅದೇ ಸೇಮ್ ಥಿಂಗ್ಸ್ ಶ್ರೀರಂಗಂ ಸಪ್ತ ಪ್ರಾಕಾರ ನಾವೇನ್ ಕರಿತೇವಲ್ಲ, ಇದು ಸೇಮ್ ಥಿಂಗ್ ಇಲ್ಲಿದೆ ವೈಕುಂಠ. ಆ ಸಪ್ತ ಪ್ರಾಕಾರಗಳು, ಆ ಸಪ್ತ ಪ್ರಾಕಾರದಲ್ಲಿ ಇವೇನ್ ಜಯ ವಿಜಯ ಒಳಗಿನ ಡೋರ್ ಅವರು, ಅಂದ್ರೆ ಫಸ್ಟ್ ಡೋರ್ ಅವರಲ್ಲ, ಒಳಗಿನ ಡೋರ್ ಹೋಗ್ತಾ ಬರತಕ್ಕಂಥವ್ರು. ಅದು ಒಳಗಿನ ಬೇರೆ ಡೋರ್ ಇದೆ, ಮಧ್ಯದಲ್ಲಿ ಸಿಗಾಕೋತಿರೋರು ಜಯ ವಿಜಯರೆಲ್ಲ. ಹಿಂಗಾಗಿ ಇವರೆಲ್ಲರಿಗೆ ಏನ್ ಮಾಡ್ತಾರೆ, ದೇವ್ರು ಇಲ್ಲಿರ್ತಾನೆ ಮೂಲ. ಇವ್ರಿಗೆಲ್ಲ ಸೆಕೆಂಡ್ ಡೋರ್ ಥರ್ಡ್ ಡೋರ್ ಬರೋಷ್ಟೇ ಯೋಗ್ಯತೆ ಇರುತ್ತೆ. ಬ್ರಹ್ಮವರ ಆತು ದೇವ್ರೇನ್ ಮಾಡ್ತಾನೆ, ಒಳಗೆ ತಂಗ ಕರ್ಕೊಡಲ್ಲ, ಅವನು ತನ್ನ ಮಾಯೆಯಿಂದ ಇಲ್ಲೇ ದರ್ಶನ ಕೊಟ್ಟು ಕಳಿಸ್ಕೊಡ್ತಾನೆ. ಒದಿಸ್ಕೊಂಡಿದ್ದು ಹಾಗೆ, ಸನಕ ಸನಂದ ದರ್ಶನ ಕೊಡೋದು ಹಾಗೆ. ಅಲ್ಲಿಗೆ ಈ ಹಿರಣ್ಯಕಶಿಪು 3ನೇ ಡೋರಿಗೆ ಬಂದ ಅಂದ್ರೆ ಮೊದಲನೇ ಮೂಲ ಡೋರ್ ಒಳಗೆ ವಿಷ್ಣು ಇರ್ತಾನೆ. ಇವನು ಮೂಗೊಳಗೆ ಬರೋ ಅವಶ್ಯಕತೆ ಏನಿತ್ತು? ಇಲ್ಲಿಗೆ ಬಂದಲ್ಲ, ಇಲ್ಲಿಗೆ ಬಂದ ಅವ್ನು ಹುಡುಕ್ಬೇಕಲ್ಲ. ಇದೇ ವಿಷ್ಣುವನ್ನೇ ತಿಳ್ಕೊಂಡ, ಅವನು ಎದುರು ಕಾಣಿಸ್ತು. ಶೇಷದೇವರೆಲ್ಲ ಇದ್ದೇ ಇರ್ತಾರ, ಇದೇ ವಿಷ್ಣು ಲೋಕ ಅಂತ ತಿಳ್ಕೊಂಡ. ಎಲ್ಲಿ ವಿಷ್ಣು ಹೊಡೆಯಕ್ಕೆ ಹೋಗ್ಬೇಕಲ್ಲ, ಸಮಯ ಬಂದಿರಲಿಲ್ಲ. ಅಜ್ಞಾನಿಗಳನ್ನ ಏನ್ ತಿಳ್ಕೊಬೇಕು ನೋಡಿ, ಯಾವ ಹಿರಣ್ಯಕಶಿಪುಗೆ ದೇವರು ಹೆದರಿದ, ಅವ್ರಿಗೆಲ್ಲ ಮಿಥ್ಯಾಜ್ಞಾನ ಕೊಡಬೇಕು, ಅವ್ರಿಗೆಲ್ಲ ಅನ್ನ ತಮಸ್ ಕಳಿಸ್ಬೇಕಲ್ಲ. ಅದಕ್ಕೆ ಅವ್ನು ಹೆದರ್ಕೊಂಡಂತೆ ಏನ್ ಮಾಡಿದ, ಅಲ್ಲೇ ಮೊದಲು ಸೊಳದ, ಅಲ್ಲೇ ಹೋಗ್ತಿದ ಅಂತ. ಸೊ ಮೊದಲನೇ ಡೋರ್ ತನಕ ಹೋಗೇ ಇಲ್ಲ, ಯಾರು ಹೋಗಲ್ಲ. ಲೆಕ್ಕ ಜಸ್ಟ್ ಫಾರ್ ಅಲ್ಲೇ ಬಂದ ಎಲ್ಲಾರು ಸನಕ ಸನಂದಾದಿಗಳ ಆರಂಭ ಮಾಡ್ಕೊಂಡು ಭೃಗು ಋಷಿಗಳು ಹೋಗಿ ವೈಕುಂಠದ ಒಳಗೆ ಒದ್ರು ಒಂದು ಅರ್ಥ ಏನು, ವೈಕುಂಠದೊಳಗೆ ಹೋಗಿ ಸಾಧ್ಯನೇ ಇಲ್ಲ. ಅಮುಕ್ತರು ಅಷ್ಟೇ. ಅದಕ್ಕೆ ಅದನ್ನೇ ಹೇಳಿದೆ, ಅಮುಕ್ತ ಪ್ರದೇಶ. ಅವ್ರು ಹೇಳಿದ ಅಮುಕ್ತ ಪ್ರದೇಶ, ಅಮುಕ್ತರು ಅನ್ನಿಸ್ತು. ಹಿರಣ್ಯಕಶಿಪು ಅಲ್ಲೇ ಹೋದ. ಎಲ್ಲಾರು ಒಂದ್ ಹಂತದವರೆಗೆ ಕೆಲವರಿಗೆಲ್ಲ ಪರ್ಮಿಷನ್ ಇದೆ, ಬ್ರಹ್ಮವರ ಬಲ ಆತ್, ಅದು ಪ್ರಧಾನ. ಬ್ರಹ್ಮವರ ಬಲ ಆತ್ ಒಂದು ಹಂತದವರೆಗೆ ಯಾರು ಬೇಕಾದ್ರೂ ಹೋಗ್ಬೋದು. ಆಮೇಲೆ ಯಾರಿಗೂ ಒಳಗೆ ಎಂಟ್ರಿ ಇಲ್ಲ. ಅಲ್ಲಿಗೆ ದೇವರೇನ್ ಮಾಡ್ತಾನೆ, ಇಲ್ಲೇ ಇದ್ದೀನಿ ತನ್ನ ಮಾಯಿಂದ ರೂಪ ತೋರಿಸ್ತಾನೆ. ಇವನೇ ವಿಷ್ಣು ನಂಬ್ಕೊಂಡು ವಿಷ್ಣುನೇ ಅಲ್ಲೇ ವ್ಯಾಪಾರ ಮುಗಿಸ್ಕೊಂಡು ಬಂದ್ಬಿಡ್ತಾನೆ. ಅಂದ್ರೆ ಮೂಗುಳು ಹೋಗೋ ಅವಶ್ಯಕತೆ ಏನಿತ್ರಿ? ಸುಮ್ಮ ಲೋಕ ವಿಡಂಬನೆ, ಹೆದರ್ಕೊಂಡ. ಲೋಕ ವಿಡಂಬನೆಗೋಸ್ಕರ. ಯಾಕಂದ್ರೆ ಹಿರಣ್ಯಕಶಿಪು ಅಂತೂ ಮೂಗುಳು ಹೋಗಿದ್ದು ಜ್ಞಾನ ಇರಂಗಿಲ್ಲ, ಏನೋ ಜ್ಞಾನ ಇಲ್ಲ ನಮ್ಗೆ. ಹೆದರು ಸುಮ್ನೆ ಅಜ್ಞಾನಿಗಳೆಲ್ಲ ವಿಷ್ಣುವಿಗೆ ಏನು ಸಾಮರ್ಥ್ಯವಿಲ್ಲ, ಅವನ ಆರಾಧನೆ ಮಾಡೋದು ನಮಗೇನು ಫಲವಿಲ್ಲ, ಇತ್ಯಾಕಾರ ಅವ್ರ ಬುದ್ಧಿ ಬರ್ಬೇಕಲ್ಲ. ಇಲ್ಲಾಂದ್ರೆ ಎಲ್ಲರೂ ವಿಷ್ಣು ಪೂಜೆ ಮಾಡ್ಬಿಟ್ರೆ ಗತಿಯೇನು, ಯೋಗ್ಯತೆ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ನಾಟಕವನ್ನು ಮಾಡ್ತಾರೆ. ಆಮೇಲೆ ಇನ್ನೊಂದು ಪ್ರಸಂಗ ಹೇಳಿದ್ರಿ, ಅವನ ದೇಹದೊಳಗೆ ಹೆಂಡತಿ ಶವ ಇಟ್ಕೊಂಡು ಕೂತಿದ್ಲು, ಯಮದೇವರು ಬಂದು ಜೀವನ ಕರ್ಕೊಂಬಂದ್ಮೇಲೆ ಆ ಜೀವ ಇವಳನ್ನ ಹೆಂಡತಿ ಅಲ್ಲ ಅಂತ ಬಿಟ್ಲು ಅಂತೆ. ಅಲ್ಲಿಗೆ ಶ್ರಾದ್ದದ ದಿನ ಪಿತೃದೇವತೆಗಳು ಬಂದು ಕಾಯ್ದೆ ಯಾಕೆ ಹೋಗ್ತಾರೆ, ಮತ್ತೆ ಜೀವಕ್ಕೆ ಸಂಬಂಧನೇ ಇಲ್ಲ ಬಿಟ್ಟು ಹೋದ್ಮೇಲೆ? ಅದೇ ದೇಹಕ್ಕೆ ಸಂಬಂಧ ಇರುತ್ತಲ್ಲ, ಅದಕ್ಕೆ ಅವೆಲ್ಲ ಗಣ ಅಂತ ಮಾಡಿದ್ವಿ ನಾವು. ಪಿತೃಗಣ ಬೇರೆ, ಈ ಜೀವರಾಶಿಗಳು ಬೇರೆ. ಇವರು 1 ವರ್ಷದವರೆಗೆ ಪ್ರಯಾಣವಿರುತ್ತೆ, ಆಮೇಲೆ ಅವ್ರನ್ನ ನಾವು ಗಣಕ್ಕೆ ಸೇರಿಸ್ತೀವಿ. ಸರಿನಾ? ಗಣಕ್ಕೆ ಸೇರಿಸ್ತೀವಿ. ಆ ಜೀವತೆರಿಗೆಲ್ಲ ಹುಟ್ಟಿರುತ್ತೆ. ಆ ಪಿತೃಗಣಸ್ಥರು ಆ ಜೀವನಿಗೆ ಅದನ್ನ ಆ ರೂಪದಲ್ಲಿ ತಲುಪಿಸ್ತಾರೆ. ಅಲ್ಲ, ನಮಗಿರೋ ದೇಹ ಸಂಬಂಧ, ಜೀವ ಸಂಬಂಧ ಏನಲ್ಲ. ಅದಕ್ಕೆ ದೇಹ ಸಂಬಂಧ ಇದ್ದಿದ್ದಕ್ಕೆ ತಾನು ಅವರು ಉಪಕೃತ ನಾವು ಶ್ರಾದ್ದ ಮಾಡೋದು ಅಂತ ಹೇಳೋದು. ನಮ್ಗೆ ನಮ್ಮ ಅಪ್ಪ ದೇಹ ಕೊಟ್ಟಲ್ವಾ, ಅದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಹೌ ಟು ಥ್ಯಾಂಕ್ಸ್ ದಿಸ್ ಒನ್ ಇಸ್ ರೂಟ್. ಅಪ್ಪ ನನಗೆ ದೇಹ ಕೊಟ್ಟಿದ್ದಕ್ಕೆ ಅವನಿಗಂದ್ರೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಹೇಳೋದೇನು ಶ್ರಾದ್ದದ ಮುಖಾಂತರ. ಅದೇನೋ ಅವ್ರ ದಿನ ಅದು, ನಮ್ಗೆ ವರ್ಷಕ್ಕೊಂದ್ಸಲ 365 ಬೇರೆ ಬೇರೆ ಕಡೆ
ಆಮೇಲೆ 100 ಜನ್ಮದ್ದು ಜ್ಞಾನ ಇರುತ್ತೆ ಜೀವಿಗೆ ಅಂತ ಹೇಳಿ ಗರ್ಭದಲ್ಲಿ. ಅದು ಬರೀ ಪ್ರತಿಯೊಂದು ಜೀವನ ಮನುಷ್ಯ ಯೋನಿಗೆ ಮಾತ್ರ ಎಲ್ಲ ಯೋನಿ ಒಳಗು ಎಲ್ಲಾ ಯೋನಿಗಳಿಗೂ ಜೀವನಿಗೆ ಇರ್ತದೆ. ಯಾವುದೇ ಯೋನಿ ಒಳಗಿದ್ರು 100 ಜನ್ಮದ ಜ್ಞಾನ ಇದ್ದೇ ಇರುತ್ತೆ. ಗರುಡ ಪುರಾಣದಲ್ಲಿ ವಾಕ್ಯ ಉಂಟು, 100 ಜನ್ಮದಿರುತ್ತೆ ಅಂತ. ಬರೀ ಮನುಷ್ಯ ಯೋನಿ ಅಂತೇನಿಲ್ಲ, ಒಟ್ಟ ಜೀವನಿಗೆ ಇರ್ತದೆ ಅಂತ ಹೇಳ್ಬೋದು. ಜೀವತ್ವಾವಚ್ಛಿನ್ನ ಸಕಲ ಜೀವಗಳು ಇರ್ತದೆ. ಅದಕ್ಕೆ ಅವ್ನು ಹೋಗಲ್ಲ ಅಂತ ಇರ್ತಾನೆ. ಯಾಕೆ ನಮಗ ಪ್ರಸವ ಕಾಲದಲ್ಲಿ ಹಂಗ ಆಗ್ತಿರ್ತದ, ಅವ್ನು ಹೋಗಲ್ಲ ಅಂತ ವಿಷ್ಣು ತಡತಿರ್ತಾನೆ, ಅನುಭವಿಸ್ಬೇಕಲ್ಲ ಅಂತ. ಅದಕ್ಕೆ ನೋಡಿ ಅಳ್ತದದು, ಖುಷಿ ಪಡಲ್ಲ ನಮಗೂ. ನಾವು ಥಿಂಕಿಂಗ್ ಅದು ಅಳ್ತದದು. ಯಾಕೆ ಅಳ್ತಂದ್ರೆ ಬಂದಿದ್ದಕ್ಕೆ ಅರ್ಥವ, ಅಯ್ಯೋ ತಿರ್ಗಾ ಭೂಮಿಗೆ ಬಂದಲ್ಲ ಅಂತ ಅರ್ಥವ. ನಾವು ಖುಷಿ ಪಟ್ವಿ, ನಮ್ಮ ಮಗು ಆಯ್ತು ನಾವು ಖುಷಿ ಪಟ್ವಿ. ಇದೇ ದೇವರ ವ್ಯಾಪಾರ. ಅದೇನಾದ್ರೂ ಬಹಳ ಚೆನ್ನಾಗಿ ಬರ್ತದೆ, ತಲೆ ಕೆಡಿಸ್ಬಿಡ್ತಾರ. ತುಂಬಾ ಚೆನ್ನಾಗಿ ಅದನ್ನ ನಾನು ಒಂದೊಂದು ಕೊಟ್ಟಲ್ಲಿ ಹೇಳ್ತಿದ್ದೆ. ಒಂದೊಂದೇ ಪದ ಚೆನ್ನಾಗಿದೆ. ಅವಕಾಶ ಅದಕ್ಕೆ ಹೇಳ್ಬೇಕ್ರೆ ಒಂದ್ಸಲ. ಕನ್ನಡದ ಪದಗಳಲ್ಲಿದೆ, ಅದು ಬಹಳ ಟೈಮ್ ತಗೊಳತ್ತೆ. ಅಂಗಾಚರಣೆ ಎದುರಿಸ್ಬೋದು. ವಿಷಯಗಳ ಪ್ರಸ್ತಾಪ ಬಂದಾಗ ಒಂದೊಂದು ಪದಗಳು ಹಿಡಿದು ಕುಡಿಸ್ಬಿಡುತ್ತೆ. ಅಂದ್ರೆ ಶಾಸ್ತ್ರ ಇಟ್ಟುಕೊಂಡೇ ಬಿಡಬಹುದು, ಇಲ್ಲ ಅದು ಕತೆ ಹೇಳ್ಬೋದು. ಅದು ಕ್ಲಾರಿಟಿ ಬರಬೇಕಾದ್ರೆ ಅವರು ಬಹಳ ಚೆನ್ನಾಗಿ ಎಲ್ಲ ಕೊಂಡಾಗ ತುಂಬ ವೆಂಕಟೇಶೋ ಶೇಷಾಧಿಪತಿರೇವ ಜನಾರ್ದನ ಪದ್ಮನಾಭೋ ಸತ್ಯಕರ್ತಾ ಜಗನ್ನಾಥ ಗೋವಿಂದೋ ಕೇಶವೋ ಗರುಡಧ್ವಜೋ ಶ್ರೀಧರ ಪುಂಡರೀಕಾಕ್ಷ ಸರ್ವದೇವಸ್ಥಿತೋ ನಿಗೇಶೇನ ಸಿಂಹೋ ಮಹಾಸಿಂಹ ಸುತಪಾರ್ಪ್ರಾತ ಕೇಳ್ಬಿಟ್ಟೆ. ಇನ್ನು ಯಾರು ಅಂದ್ರೆ ಕಷ್ಟ ನಿರ್ಣಯ ಮಾಡೋದು. ಬ್ರಹ್ಮಣ ಸಹ ವಿರಜಾನದಿ ಸ್ಥಾನ ತಿಕ್ತಲಿಂಗಾನ ಅಂತ ಯಾರು ಹೇಳ್ತಾರೆ. ವಿರಜಾನದಿ ಸ್ಥಾನ ಮಾಡಿ ಲಿಂಗ ದೇಹಭಂಗವಾಗುತ್ತೆ ಅಂತ. ಎಲ್ಲಿದೆ ವಿರಜಾ ನದಿ? ವಾದಿರಾಜ ಹೇಳೋದೇನೋ ವೈಕುಂಠ ಸತ್ಯವಿರಾಜ ನದಿ ಅಂತ ಹೇಳಿ. ವೈಕುಂಠ ಎಲ್ಲಿದೆ ಅಂತ ಪ್ರಶ್ನೆ ಬಂದಾಗ ಅದೇ ಬರ್ತದೆ. ವಾದಿರಾದ್ರೆ ಏನ್ ಮಾಡಿದ್ರೆ ಒಂದೇ ಒಂದು ವೈಕುಂಠ ಸುತ್ತ ಏನು ಮಾಡ್ಬಿಡ್ತಾರೆ, 2 ವಿರಜಾ ನದಿ ಹೇಳ್ತಾರೆ. ಬ್ರಹ್ಮಾಂಡದ ಒಳಗೊಂದು ವಿರಜಾ ನದಿ ಇದೆ, ಸೃಷ್ಟಿ 2 ಮಾಡುತ್ತಲ್ಲ, ಸೊ ಒಳಗೊಂದು ಹೊರಗೊಂದು. ಬ್ರಹ್ಮಣ ಸಹ ವಿರಜ ಸ್ಥಾನ ತಿಕ್ತಲಿಂಗಾಮ ಯಾವ್ದು ಹೇಳಬೇಕು? ಈ ಯೋಚನೆ ಬಂದಿರ್ಲಿಲ್ಲ. ಸೃಷ್ಟಿ ಒಳಗೆ ಕೇಳಿ ಒಳಗೆ ಸೃಷ್ಟಿ ಬಿಟ್ಟ ವೈಕುಂಠದ ಯೋಚನೆ ಬಂತದ ನಮಗ ಬಹಳ ಕೆಲವೆಲ್ಲ ಬಹಳ ಥಿಂಕ್ ಮಾಡೋದು. ಶ್ರೀಮೈ ಬಾ ಕೂಸೆ, ಆರತಿ ಹಾಡ್ ಬಾ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಕ್ಷೀರಾಬ್ದಿವಾಸಗೆ ಜನ ಪಾಲಗೆ ಮಾರನ್ನ ಪಡೆದ ಮಂಗಳ ಮೂರ್ತಿಗೆ ಚಾರು ಚರಣಗಳಿಂದ ಚೆಲುವ ಗಂಗೆಯ ಪಡೆದ ಕಾರುಣ್ಯ ಮೂರ್ತಿ ಕೌಸ್ತುಭಧಾರಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ವ್ಯಾಸಾವತಾರಗೆ ವೇದ ಉದ್ಧಾರಗೆ ವಾಸಿತಾನಂತ ಪದ ಸಕಲೇಶಗೆ ವಾಸುದೇವ ಮೂರ್ತಿ ಪುರಂದರ ವಿಠಲಗೆ
ದಾಸರನು ಕಾಯರು ರಮಣಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ